ಅಖಂಡಮಂಡಲಾಕಾರಂ ವ್ಯಾಪ್ತೇನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಾತಸ್ಮರಣೀಯರು ಸದಾ ಪೂಜ್ಯರು ಆಗಿರತಕ್ಕಂಥ ಸದ್ಗುರು ಮದಗೊಂಡೇಶ್ವರಪ್ಪಂಗಳ ಪಾವನ ಸನ್ನಿಧಾನಕ್ಕೆ ಭಕ್ತಿಯಿಂದ ಹಣೆಮಣೆದು ವೇದಾಂತ ಕೇಶರಿ ಮಲ್ಲಿಕಾರ್ಜುನ ಮಹಾಶಿವಯೋಗಿಗಳನ್ನೇ ಮೊದಲು ಮಾಡಿಕೊಂಡು ಈ ಭಾರತದ ಪುಣ್ಯಭೂಮಿಯಲ್ಲಿ ಅಪರೂಪದ ಸಂಚಾರಿ ಸಂತರು ಮಾತೃಹೃದಯದ ಮಹಾಂತರು 21ನೇ ಶತಮಾನದಲ್ಲಿ ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯನ್ನು ಪಡೆದು ಈ ಪುಣ್ಯಭೂಮಿಗೆ ಆಶೀರ್ವಾದ ಮಾಡಿ ಪಂಚಮಹಾಭೂತಗಳಲ್ಲಿ ಲೀನಾಗಿರತಕ್ಕಂಥ ಬುದ್ಧಿಜೀವರ ಪವನ ಸನ್ನಿಧಾನಕ್ಕೂ ಭಕ್ತಿಯಿಂದ ಹಣೆಮಣೆದು ನಿಮ್ಮೆಲ್ಲರಿಗೆ ಮಾರ್ಗದರ್ಶಕರು ಗುರುಗಳು ಆಗಿರತಕ್ಕಂಥ ಡಾಕ್ಟರ್ ಅಮೃತಾನಂದ ಅಪ್ಪಾಜಿಯವರ ದಿವ್ಯ ಸನ್ನಿಧಾನಕ್ಕೂ ಭಕ್ತಿಯಿಂದ ಶರಣೆಂದು ಪಾವನ ಸನ್ನಿಧಾನದಲ್ಲಿ ಪಾಲ್ಗೊಂಡು ಪವಿತ್ರಮಯವಾಗಿರತಕ್ಕಂಥ ಶ್ರೇಷ್ಠವಾದ ಮನುಷ್ಯ ಜನ್ಮದ ಸಾರ್ಥಕತೆ ಮಾಡಿಕೊಳ್ಳಬೇಕಂತ ಪ್ರಾತಃ ಕಾಲದಲ್ಲಿ ಪಾಲ್ಗೊಂಡಿರತಕ್ಕಂಥ ಸಮಸ್ತ ಶರಣು ತಂದೆ ತಾಯಿಗಳೇ ತಮ್ಮೆಲ್ಲರಿಗೂ ಅನಂತ ಭಕ್ತಿಯ ಶರಣಾರ್ಥಿಗಳು. ಶರಣರು ಒಂದು ಕಡೆ ಒಂದು ಮಾತನ್ನು ಹೀಗೆ ಉಪದೇಶ ಮಾಡಿದ್ದಾರೆ. ಕಳ್ಳಗಂಜಿ ಕಾಡು ಹೊಕ್ಕರೆ ಹುಲಿ ತಿಂಬುದೇ ಮಾಂಬುದೇ, ಹುಲಿಗಂಜಿ ಹೊತ್ತು ಹೊಕ್ಕರೆ ಸರ್ಪ ಕಚ್ಚುದೇ ಮಾಂಬುದೇ, ಕಾಲಕ್ಕಂಜಿ ಭಕ್ತನಾದೊಡೆ ಕರ್ಮ ತಿಂಬುದೇ ಮಾಂಬುದೇ, ಇಂತಿ ಮೃತ್ಯುವಿನ ಬಾಯ್ತುತ್ತಾದ ವೇಷಡಂಬಕನ ಏನೆಂಬೆ ರಾಮನಾಥ ಅಂತ ದೇವರ ದಾಸಿಮಯ್ಯನವರು ಒಂದು ಮಾತನ್ನು ಉಪದೇಶ ಮಾಡಿದ್ದಾರೆ. ಈ ಮಾತನ್ನು ಶರಣರು ಜಗತ್ತಿಗೆ ಉಪದೇಶ ಮಾಡಿ ಎಷ್ಟು ದಿನ ಆಯಿತು ಅಂತಂದ್ರೆ 900 ವರ್ಷಗಳ ಗತಿಸುವುದು. ಸುಮಾರು 9 ಶತಮಾನಗಳ ಹಿಂದೆ ಶರಣರು ಸಂತರು ಜಗತ್ತಿಗೆ ಉಪದೇಶ ಮಾಡಿರ್ತಕ್ಕಂಥ ಮಾತು ಇನ್ನೂ ಜೀವಂತ ಅದಾವು ಅಂತಂದರೆ ಆ ಶರಣರು ಅದಾರಂತೀರಿ ನಿಲ್ಲಂತೀರಿ? ಅವ್ರು ಅದಾರ. ನಮ್ಮ ಸಂತರು ಏನು ಹೇಳಿದ್ರು ಅಂತ ಕೇಳಿದ್ರೆ, ಮೂರ್ತಿ ಗೇಲ ಮಾಗೆ ಕೀರ್ತಿ ಉರ್ಲಾ. ಮೂರ್ತಿ ಹೋಗಿರಬಹುದು, ಆದ್ರೆ ಅವರು ಜಗತ್ತಿಗೆ ಉಪದೇಶ ಕೊಟ್ಟಿರ್ತಕ್ಕಂಥ ಧರ್ಮ ಕೀರ್ತಿ ಏನದಲ್ಲ, ಅದು ಅಜರಾಮರ. 900 ವರ್ಷಗಳ ಹಿಂದೆ ಆಗಿ ಹೋಗಿರ್ತಕ್ಕಂಥ ಶರಣರ ಮಾತನ್ನು, ಸಾವಿರಾರು ವರ್ಷಗಳ ಹಿಂದೆ ಆಗಿ ಹೋಗಿರ್ತಕ್ಕಂಥ ಮಹಾತ್ಮರ ಮಾತನ್ನು ನಾವು ಇವತ್ತು ಸ್ಮರಣೆ ಮಾಡ್ಕೊಳ್ತೇವೆ ಅಂತಂದ್ರೆ ಅವರೆಲ್ಲರೂ ಅದಾರಂತ ಅರ್ಥ. ಅಲ್ಲಿ ಅವರು ಉಪದೇಶ ಮಾಡಿರ್ತಕ್ಕಂಥ ಮಾತು ಏನು ಅಂತ ಕೇಳಿದ್ರೆ, ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮವನ್ನು ಪರಮಾತ್ಮ ನಮಗೆ ಕರುಣಿಸಿದಾನ. ಅನಂತ ಜನ್ಮದ ಪಾಪ ಪುಣ್ಯದ ಸಮಭಾಗ ಆದಾಗ ಮನುಷ್ಯ ಜನ್ಮ ಕೊಟ್ಟಾನ. ಪಾಪ ಹೆಚ್ಚಾಗಿದ್ರೆ ನರಕಕ್ಕೆ ಹೋಗ್ತಾರೆ, ಪುಣ್ಯ ಹೆಚ್ಚಾಗಿದ್ರೆ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹಿಂಗೆ ರೂಢಿ ಅದ. ಮತ್ತು ಆ ಪಾಪ ಪುಣ್ಯ ಕ್ಷಯ ಆದ ಮೇಲೆ ಮತ್ತೆ ಸ್ವರ್ಗ ಮತ್ತು ನರಕದಿಂದ ಬಿಡುಗಡೆಯಾಗಿ ಮತ್ತೆ ಮರ್ತ್ಯಲೋಕಕ್ಕೆ ಇಲ್ಲೇ ಬರಬೇಕು, ಹಿಂಗೆ ನಿಯಮ ಅದದು. ಯಾಕೆ ಅಂತ ಕೇಳಿದರೆ, ವಾಸನಾ ಕ್ಷಯ ಆಗಿಲ್ಲ ಅಂತ ತಿಳ್ಕೊಂಡು ಸ್ವರ್ಗ ಮತ್ತು ನರಕದಿಂದ ಬಿಡುಗಡೆಯಾಗಿ ಇಲ್ಲೇ ಬರಬೇಕಾಗ್ತದೆ. ಅದಕ್ಕಾಗಿ ಸ್ವರ್ಗವೂ ಬೇಡ ನನಗೆ, ನರಕವೂ ಬೇಡ ಅಂತ ಯಾರ ಅಪೇಕ್ಷೆ ಅದಲ್ಲ ಅವರಿಗೆ ಮುಮುಕ್ಷುಗಳಂತ ಕರೀತಾರೆ. ಮುಮುಕ್ಷುಗಳ ಮೋಕ್ಷ ಯಾವಾಗ ಆಗ್ತದೆ ಅಂತ ಕೇಳಿದರೆ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನ ಸನ್ನಿಧಾನಕ್ಕೆ ಹೋಗಿ ಕಾಯ ವಾಚ ಮನಸ ಅಂತಕ್ಕಂಥ ತ್ರಿಕರಣಗಳನ್ನು ಸುದ್ದಿಟ್ಟು ಆಪ್ತ ಅಂಗ ಸ್ಥಾನ ಸದ್ಭಾವ ಸೇವಾ ಮಾಡಿದಾಗ ಗುರುಕೃಪಾ ಆಗ್ತದೆ.
ಗುರು ಕೃಪಾ ಆಗ್ತದೆ. ಕೃಪಾದೊಳಗೆ 4 ಕೃಪಾಗಳು, ವೇದ ಕೃಪಾ, ಈಶ್ವರ ಕೃಪಾ, ಅಂತಃಕರಣ ಕೃಪಾ, ಗುರು ಕೃಪಾ. ಅವು 3 ಕೃಪಾಗಳು ಆಗ್ಬೋದು. ಅವು 3 ಕೃಪಾ ಆದವರು ಜಗತ್ತಿನೊಳಗೆ ಭಾಳ ಜನ ಅದಾರ. ಆದರೆ ಗುರುಕೃಪಾ ಆದವರು ವಿರಳ. ಇವತ್ತೇನು ನೀವು ಈ ಬಯಲಿನೊಳಗೆ ಇಲ್ಲಿ ಆಕಳವಾಡಿ, ಬಾಲಗಾವ, ಕಾತ್ರಾಳ, ಬೋರ್ಗಿ ಹಿಂಗೆ ಸುತ್ತೆಲ್ಲ 5-6 ಕಿಲೋಮೀಟರ್ ಆಚೆಗೆ ಊರ. ಇಲ್ಲೇನಿತ್ತು ಅಂತ ಕೇಳಿದ್ರೆ ಆಶ್ರಮ ಸ್ಥಾಪನೆ ಆಗೋಕ್ಕಿಂತ ಪೂರ್ವದೊಳಗೆ ಮಡ್ಡಿತ್ತಿದ್ದು, ಬರೇ ಮಡ್ಡಿ. ಸದ್ಗುರುಗಳು ಹೇಳ್ತಿದ್ರು, ಮಹಾತ್ಮರು ಹೇಳ್ತಿದ್ರು, ಮಡ್ಡಂತ ಅನ್ಬೇಡ್ರಪ್ಪ, ಅವು ಬಂಗಾರ ಕಡ್ಡಿ ಅಂತ. ಇವತ್ತು ಇದು ಬಾಲಗಾಂವ ಮತ್ತು ಕಾತ್ರಾಳ, ಆಕಳವಾಡಿ, ಬೋರ್ಗಿ 4 ಊರು ಸೀಮ್ಯಾಗ ಇಲ್ಲಿ ಆಶ್ರಮ ಯಾವಾಗ ಸ್ಥಾಪನೆ ಆಯ್ತು, ಮಡ್ಡಿ ಬಂಗಾರ ಕಡ್ಡಿ ಆಯಿತು. ಜಗತ್ತಿನ ಜನ ಇಲ್ಲಿ ಗುರುಗಳ ಸನ್ನಿಧಾನಕ್ಕೆ ಬರ್ಲಕ್ಕಂತ. ಅವರು ಶರಣರು ಏನು ಹೇಳಿದರು ಅಂತ ಕೇಳಿದ್ರೆ, ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಪರಮಾತ್ಮ ನೀನು ಕರುಣಿಸಿದಾನ. ಪಾಪು ಹೆಚ್ಚಾಗಿಲ್ಲ, ಪುಣ್ಯನೂ ಹೆಚ್ಚಾಗಿಲ್ಲ. ಪಾಪ ಪುಣ್ಯ ಎರಡೂ ತಕ್ಕಡಿ ಒಳಗಿಟ್ಟು ತೂಕ ಮಾಡಿದಾಗ ಅವು ಸಮ ಆಗ್ಯಾವಂತ ತಿಳ್ಕೊಂಡು ಮನುಷ್ಯ ಜನ್ಮ ಕೊಟ್ಟಾನ. ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮಕ್ಕೆ ಬಂದ ಮ್ಯಾಗ ಏನು ಮಾಡೋದು ಅಂತ ಕೇಳಿದ್ರೆ, ನಿಜಗುಂಡ್ರ ಕೈವಲ್ಯೊಳಗೆ ಬರೀತಾರ, ಹರಪೂಜೆ ಗುರು ಸೇವೆ ವರ ಪುಣ್ಯ ಮಾಡದೆ ಬರಿದೆ ಸುಖಭೋಗ ದೊರಕೋದು ಉಂಟೆ ಆತ್ಮ ಅಂತ. ಹರಪೂಜೆನೂ ಮಾಡಿಲ್ಲ, ಗುರು ಸೇವೆನೂ ಮಾಡಿಲ್ಲ, ನಿನಗೆ ಸುಖ ಸಿಕ್ಕತ್ತೇನೋ? ಇಲ್ಲ. ಸುಖ ಅಂದ ಕೂಡಲೇ ನಮಗೆ ಏನಾಗೈತಿ ಅಂತ ಕೇಳಿದ್ರೆ, ಸುಖ ಎಲ್ಲಿ ಹುಡುಕಾಡ್ಲಕತ್ತೇವು ಅಂತಂದ್ರೆ, ಹೊಲ್ದಾಗ ಸುಖ ಹುಡುಕಾಡ್ಕತ್ತೇವಿ, ಮನ್ಯಾಗ ಸುಖ ಹುಡುಕಾಡ್ಲಕತ್ತೇವಿ, ಹೆಂಡ್ರು ಮಕ್ಕಳೊಳಗೆ ಸುಖ ಹುಡುಕಾಡ್ಲಕತ್ತೇವಿ, ಯಾವುದು ಬಿಸ್ನೆಸ್ದೊಳಗೆ ಸುಖ ಹುಡುಕಾಡ್ಲಕತ್ತೇವಿ, ಅಲ್ಲಿ ಇಲ್ಲಿ ಸುಖ ಹುಡುಕಾಡ್ಲಕತ್ತೇವಿ. ಲೌಕಿಕದ ಸರ್ವ ವ್ಯವಹಾರಗಳಲ್ಲೆಲ್ಲ ನಿನಗೆ ಸುಖ ಸಿಗಬಹುದು. ಆದ್ರೆ ಆ ಸುಖ ಶಾಶ್ವತವಾಗಿರ್ತಕ್ಕಂಥ ಸುಖ ಅಲ್ಲ, ಅದು ಕ್ಷಣಿಕ ಸುಖ ಅಂತ ಮಹಾತ್ಮರು ಜಗತ್ತಿಗೆ ಉಪದೇಶ ಮಾಡ್ಯಾರ. ಅದಕ್ಕಾಗಿನೇ ಸಂಸಾರ ಅಸಾವೆ ಅಸುನಿ ನಸಾವೆ ಅಂತ. ಪ್ರಪಂಚ ಇರಲಿ, ಇರ್ಲಾರ್ದಂಗಿರಬೇಕು. ಪ್ರಪಂಚ ಜೊತೆನೇ ಪಾರಮಾರ್ಥ ಮಾಡೋದು. ಏನು ಹೇಳ್ತಾರ ಅಂತ ಕೇಳಿದ್ರೆ, ಜಾಣನು ಲೌಕಿಕ ಹಾಗೂ ಪಾರಮಾರ್ಥ ಎರಡನ್ನು ಮಾಡದೆ ಕೂಡಿ ನಡೆಸುತ್ತೀಯನು ಇಂತು ಅಂತ ನಿಜಗೊಂಡು ಬರದಾರಲ್ಲಿ. ಯಾರಿಗೆ ಶರಣರು ಸಂತರು ಸಜ್ಜನರಂದ್ರ ಅಂತ ಕೇಳಿದ್ರೆ, ಪ್ರಪಂಚ ಪಾರಮಾರ್ಥ ಎರಡೂ ಜೋಡಿಲೆ. ಇದಕ್ಕೆ ಗುರುವಿನ ಆಧಾರ ಬೇಕು ಪ್ರಪಂಚಕ್ಕೆ, ಮತ್ತು ದೇವರ ದಯನೂ ಇರಬೇಕು. ಹರ ಮತ್ತು ಗುರು ಇಬ್ಬರು ಇದ್ದಾಗ ಏನಾಗ್ತದಂತ ಕೇಳಿದ್ರೆ, ಇದರೊಳಗಿಂದ ಕಡೆಯಕ್ಕಾಗ್ಲಕ್ಕೆ ಬರ್ತದ. ಅಲ್ಲಿ ಅವರು ಶರಣರು ಉಪದೇಶ ಮಾಡಿರ್ತಕ್ಕಂಥ ಮಾತೇನು ಅಂತ ಕೇಳಿದ್ರೆ, ಕಾಲ ಕಂಜಿ ಭಕ್ತನಾದೊಡೆ ಕರ್ಮ ತಿಂಬುದೇ ಮಾಂಬುದೇ. ಅಂದ್ರೆ ಕಾಲ ಅಂದ್ರೆ ಮೃತ್ಯು, ಅವನಿಗೆ ಯಮ ಅಂತ ಕರೆದ್ರು, ಮೃತ್ಯು ಅಂತ ಕರೆದ್ರು, ಅವನಿಗೆ ಕಾಲ ಅಂತ ಕರೆದು ಪರ್ಯಾಯ ಶಬ್ದಗಳಿವು ಎಲ್ಲ ಒಂದೇ. ಜೀವನದಾದ್ಯಂತ ಬರೇ ಪ್ರಪಂಚನೇ ಮಾಡಿದಿ, ಇಡೀ ಜೀವನದಾದ್ಯಂತ ಬರೇ ಪ್ರಪಂಚನೇ ಮಾಡಿದಿ, ಪಾರಮಾರ್ಥ ನಿನಗೆ ಗೊತ್ತಿಲ್ಲ. ಮತ್ತು ಸಾಯು ಕಾಲಕ್ಕೆ ನೀ ಶಿವ ಶಿವ ಅಂದ್ರೆ ಶಿವ ಬಂದು ರಕ್ಷಣೆ ಮಾಡ್ತಾನೆ ಎನ್ನುವಂಥ ಪ್ರಶ್ನೆ, ಶಿವ ಬಂದು ರಕ್ಷಣೆ ಮಾಡ್ತಾನೆ ಎನ್ನುವಂಥ ಪ್ರಶ್ನೆ. ಇನ್ನೇನು ಆಯುಷ್ಯನ್ನೆಲ್ಲ ಹೆಂಗೆ ಕಳೆದಿ ಅಂತ ಕೇಳಿದ್ರೆ, ಕಡ್ಕೊಂಡು ಮಡವಪ್ಪನವ್ರು ಬರೀತಾರ, ಆಯುಷ್ಯಕ್ಕೆ 10 ರಾತ್ರಿಗೆ ಹೋದಾವ 50. ಎಟ್ರಿ ಆಯುಷ್ಯ ಎಟ್ಟದ್ರಿ? ಆಯುಷ್ಯಕ್ಕೆ 10 ರಾತ್ರಿಗೆ ಹೋದಾವ 50. ಅಂದ್ರೆ 10 100 ವರ್ಷ ಆಯುಷ್ಯದ, 100 ವರ್ಷ ಆಯುಷ್ಯದೊಳಗೆ 50 ವರ್ಷ ಬರೀ ರಾತ್ರಿಗೆ ಹೋಗ್ಯದ. ಯಾರು ಲೆಕ್ಕ ಇಟ್ಟರೇನು? ಲೆಕ್ಕ ಯಾರು ಇಟ್ಟಾರ? ಅವ್ರು ಶರಣರು ಸಂತರು ಮಹಾತ್ಮರು ಅನ್ಸ್ಕೊಂಡ್ರ ಜಗತ್ತಿನೊಳಗ. ಸದ್ಗುರುಗಳು ಹೇಳ್ತಿದ್ರ, ಪ್ರತಿಯೊಂದು ಪ್ರಪಂಚರೇ ಮಾಡು, ಪಾರಮಾರ್ಥರೇ ಮಾಡು, ಲೆಕ್ಕ ಬೇಕು. ಲೆಕ್ಕ ತಪ್ಪಂದ್ರೆ ದಿಕ್ ತಪ್ಪೈತಿ. ಆಯುಷ್ಯಕ್ಕೆ 10 ರಾತ್ರಿಗೆ ಹೋದಾವ 50, ಪ್ರಾಯಕ್ಕೆ 20, ಪ್ರಾಯದ ಗಾಯಕ್ಕೆ 30 ಅಂತ ಒಂದು ಮಾತು ಬಿಡ್ತಾರೆ ಕಡ್ಕೊಳ್ಳೋ ಮಡವಳಪ್ಪನವ್ರು. ಅಂದ್ರೆ 10 100 ವರ್ಷ ಆಯುಷ್ಯದ, ಅದರಾಗ 50 ವರ್ಷ ರಾತ್ರಿಗೆ ಹೋಯ್ತು. ಅಂದ್ರೆ ನಿದ್ದಿಗೆ ಹೋಗ್ತಿದ್ವು. ರಾತ್ರಿ ಅಂದ್ರೆ ಸಾಕು, ಊಟ ಮಾಡೋದು, ಮಲಗೋದು, ನಿದ್ದೆ ಮಾಡೋದು. ಇದು ಒಂದು ರೂಢಿಯಾಗ್ಯದ ಜಗತ್ತಿಗೆ. ಆ ಊಟ ಹೆಂಗಾಗಬೇಕು ಅಂತ ಕೇಳಿದ್ರೆ, ಅಲ್ಪೋಪಹಾರ ಅಂತ ಯಾರು ಸಾಧನೆ ಮಾಡ್ತಾರ. ಈಗ ಬಹುಶಃ ನಮ್ಮದೆಲ್ಲರದು ನಾ ಹೇಳ್ತೀನಿ, ಇವತ್ತು ಏನಾಗಿತ್ತು ಅಂತ ಕೇಳಿದ್ರೆ, ಮೊಬೈಲ್ ಕಂಪನಿ ಏನು ಅದಲ್ಲ, ಇದು
ಏನು ದೊಡ್ಡವರಿಗೊಂದು, ಸಣ್ಣವರಿಗೊಂದು, ಹೆಣ್ಮಕ್ಳಿಗೊಂದು, ಗಂಡ್ಮಕ್ಳಿಗೊಂದು, ಆ ಇದ್ರು ಒಂದು ಮೊಬೈಲ್, ಮುತ್ತ ಇದ್ರು ಒಂದು ಮೊಬೈಲ್, ಮನ್ಯಾಗ 6 ಮಂದಿ 6 ಮೊಬೈಲ್ ಅದಾವೇನಿಲ್ರಿ ಎಲ್ಲರಲ್ಲಿ? ಇಲ್ಲನವ್ರ ಕೈ ಮಾಡ್ರಿ. ಏನು ಮಾಡೋದ್ರಿ? ಸಣ್ಣ ಹಿಡಿದು ದೊಡ್ಡ ತನಕ ಹುಟ್ಟಿದ ಹುಳ ಎಲ್ಲ ಬರೇ ಮೊಬೈಲ. ಏನದ್ರಾಗ ಮೊಬೈಲ್ದಾಗ? ಸದುಪಯೋಗ ಮಾಡ್ಕೋರಿ ಅದನ್ನು. ಮೊಬೈಲ್ ಇರಲಿ, ಬೇಡ ಅಂತಂದಿಲ್ಲ ಯಾರು. ಬ್ಯಾಡ ಅಂದ್ರೆ ನೀವು ಯಾರು ಬಿಡಂಗಿಲ್ಲ, ನನಗೆ ಗೊತ್ತದ. ನಿಮ್ಮ ರೊಕ್ಕ, ನಿಮ್ಮ ಸಂಪತ್ತ, ನಿಮ್ಮ ಅಧಿಕಾರ, ನೀವು ಸ್ವತಂತ್ರದಿರಿ. ಮೊಬೈಲ್ ಇಟ್ಟುಕೋರಿ, ಬೇಡ ಅಂತ ಅನ್ನಂಗಿಲ್ಲ. ಒಂದು ಮಾತು ಹೇಳ್ತೀನಿ, ಮೊಬೈಲ್ ಸದುಪಯೋಗ ಮಾಡ್ರಿ. ಮೊಬೈಲ್ದಾಗ ಜಗತ್ತಿಂದೆಲ್ಲ ಅಧ್ಯಾತ್ಮ ಬರ್ತದೆ, ವೇದ ಉಪನಿಷತ್ತುಗಳು ಬರ್ತಾವೆ, 18 ಪುರಾಣ ಬರ್ತಾವೆ, ಶಾಸ್ತ್ರ ಬರ್ತಾವೆ, ಸಂಗೀತ ಬರ್ತದೆ. ಇದನ್ನು ಬಳಕೆ ಮಾಡ್ರಿ. ಅದನ್ನು ಬಿಟ್ಟು ದುರ್ಬಳಕೆ ಮಾಡ್ತಾ ಇದ್ದಾರೆ ಜಗತ್ತು. ರಾತ್ರಿ 1 ಗಂಟೆ ತನಕ ಮೊಬೈಲ್ ನೋಡ್ಕೋತ 1 ಹೋಗಿ ಮನ್ಕೋತಾರೆ. ಮುಂಜಾನೆ 9 ಕೇಳ್ತಾರೆ ಅಂದ್ರೆ ಅವಾಗ ಅಮೃತಾನಂದ ಅಪ್ಪಗಳ ಪ್ರವಚನ ಸಿಗ್ತೈತೆ ಅಲ್ಲಿ ನಿಮಗೆ? ಸಿಗ್ತದ? ಬೇಕಾದಂಥ ತಡ ಆಗ್ಯದ, ಭಾಳ ಲೇಟ್ ಆಗ್ಯದ ಅಂದ್ರೆ 10 ಗಂಟೆಗೆ ಮನ್ಕೊಂಡಿರ್ಬೇಕು. 10 ಗಂಟೆಗೆ ಮನ್ಕೊಂಡಿರ್ಬೇಕು. 6 ತಾಸು ನಿದ್ದೆ, 4 ಗಂಟೆಗೆ ಎದ್ದಿರ್ಬೇಕು. ನಮ್ಮ ರೈತರೆಲ್ಲ ಯಾರ ಮನೆ ಮುಂದೆ ಎತ್ತುಗಳಿಲ್ಲ, ಯಾರ ಮನೆ ಮುಂದೆ ಆಕಳುಗಳಿಲ್ಲ. ಇದ್ರ ಮೀರಿ ಎಲ್ಲರೂ ಒಂದೊಂದು ಎಮ್ಮಿ, ಪ್ರತಿಯೊಬ್ಬರು ಮನೆ ಮುಂದೆ 1, 2, 3, 4 ದೇವ್ ತಂದು ಕಟ್ಟಿ ನಮ್ಮ ರೈತರೆಲ್ಲ ಹಾಳಾಗಕತ್ತಾರ. ಗೊತ್ತಾಗಿದ್ದಿಲ್ರಿ? ಭಾಳ ಒದರ್ತಿರ್ತದ. ಕೊಡದಗಟ್ಲೆ ಕುಡ್ದು, ಕೊಡದಗಟ್ಲೆ ತಿಂದು, ಕೊಡದಗಟ್ಲೆ ಹಿಡ್ತಿರ್ತದ. ಅದು ಎದಕ್ಕೂ ಬರಂಗಿಲ್ಲ. ಉಳ್ಳಾಕು ಬರಂಗಿಲ್ಲ, ತೆಲ್ಲಾಕು ಬರಲ್ಲ, ಅದು ಅಭಿಷೇಕಕ್ಕೂ ಬರಂಗಿಲ್ಲ. ಅಂಥ ಆಕಳ ಮನೆ ಮುಂದೆ ಕಟ್ಟಿ ಕಿಟ್ಲಿ ತಗೊಂಡು ಡೈರೆಕ್ಟ್ ಹೋಗಿ ಹಾಲೆಲ್ಲ ಮಾರಿ ಅಲ್ಕೋ ಹಾಲು ಕುಡ್ದು ಮನೆಗೆ ಬರ್ಲಕತ್ತು ಈ ಕಂಪ್ನಿ. ಮತ್ತು ನಮ್ಮ ಅವನ ಕಂಪ್ನಿ ಎಲ್ಲ ಚೊಕ್ಕ ಒಟ್ಟು ಧಾರಾವಾಹಿ, TV ಇದ್ರ ಮುಂದೆ ಐತಿ. ಮತ್ತು ನಾಮಸ್ಮರಣೆ ಯಾವಾಗ ಮಾಡೋದು, ಹರಪೂಜೆ ಯಾವಾಗ ಮಾಡೋದು, ಗುರುಸೇವಾ ಯಾವಾಗ ಮಾಡೋದು, ಗುರುಗಳ ಸನ್ನಿಧಾನಕ್ಕೆ ಯಾವಾಗ ಹೋಗೋದು? ಭಾಳ ತಡ ಆಗ್ಯದ ಅಂದ್ರೆ 5 ಗಂಟೆ ಕೇಳಕ್ಕೆ ಪ್ರಯತ್ನ ಮಾಡ್ರಿ. ಇಲ್ಲಿ ಕೇಳ್ರಿ, ಈಗ 1 ತಿಂಗಳ ಪ್ರವಚನ ಐತೆ ಅಪ್ಪಗಳದತ್ತೇಳಿ ಹಡಬಡಿಸಿ ಎದ್ದು ನಿದ್ಗಣ್ಣಾಗ ಎದ್ದು ಅರ್ಧಂಬರ್ಧ ಝಳಕ ಮಾಡಿ ಕಣ್ಣು ತುರ್ಸ್ಕೋತ, ಕಣ್ಣು ತಿಕ್ಕೋತು, ನಿದ್ಗಣ್ಣಾಗ ಬಂದು ಕೂತು ಯಾನ್ ಹೇಳಿದ್ರು ಯಾನ್ ಕೇಳಿದ್ರು ಹಿಂಗಾಗ್ಬಾರ್ದು. ಅಪ್ಪಗಳದ್ದು 82 ವರ್ಷ, ಅಪ್ಪಗಳದ್ದು ಬುದ್ಧಿಜೀವ್ರದ್ದು 82 ವರ್ಷ ಹೋಯ್ತು. ಜಗತ್ತೆಲ್ಲ ಸಂಚಾರ ಮಾಡಿದ್ರು, ಜಗತ್ತೆಲ್ಲ ಉಪದೇಶ ಮಾಡಿದ್ರು. 8 ಮಂದಿ ಕೇಳಿದ್ರು ಪ್ರವಚನ. ಕೇಳಿದವ್ರು ಎಲ್ಲರೂ ಯಾರ್ಯಾರು ಆದರೂ ಸೂಕ್ಷ್ಮ ವಿಚಾರ ಮಾಡ್ರಿ. ಬರೇ ಹೇಳೋರು ಹೇಳೋದು, ಕೇಳೋರು ಆಗ್ಬಾರ್ದು. ಕೇಳೋರು ಒಂದಿಷ್ಟು ಶ್ರವಣ ಮನನ ನಿಧಿಧ್ಯಾಸ ಅಂತ ಬರೀತಾರೆ. ಅಂದ್ರೆ ಶ್ರವಣ ಮಾಡಿರ್ತಕ್ಕಂಥ ವಿಷಯ ಮನೆಗೆ ಹೋಗಿ ಮನನ ಮಾಡ್ಬೇಕು. ಮನನ ಮಾಡಿರ್ತಕ್ಕಂಥ ವಿಷಯ ನಿಧಿಧ್ಯಾಸಕ್ಕೆ ತರ್ಲಕ್ಕೆ ಪ್ರಯತ್ನ ಮಾಡ್ಬೇಕು. ಅದಕ್ಕೆ ಆಚರಣೆ ಅಂತ ಕರೀತಾರೆ. ಇರಲಿ, ನಾ ಏನು ಹೇಳ್ತಾ ಇದ್ದೀನಿ ಅಂದ್ರೆ, ಭಾಳ ತಡ ಆಗ್ಯದ 10 ಗಂಟೆಗೆ ಮಲ್ಕೊಳಕ್ಕೆ ಕಲೀರಿ. 6 ತಾಸು ನಿದ್ದೆ ಆದ್ರೆ 4ಕ್ಕೆ ಮುಗೀತು. ನನ್ನ ಪ್ರಕಾರ 5 ಗಂಟೆಗಾರೆ ಏಳಕ್ಕೆ ಪ್ರಯತ್ನ ಮಾಡಿ. ಪ್ರತಿನಿತ್ಯ 365 ದಿನ. ಆಮೇಲೆ ಪ್ರತಿಯೊಬ್ಬರು ಮನ್ಕೊಳ್ಳುವಾಗರೆ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಮನ್ಕೋರಿ. ಆಮೇಲೆ ಮನ್ಕೊಳ್ಳುವಾಗ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಮ್ಯಾಲ ನೆಂಟಲ್ ಮೇಲೆ ಇಟ್ಟು ಮನ್ಕೋರಿ. ಭಾಳ ಮಂದಿ ಮೊಬೈಲ್ ತೆಲುಗುಂಬಿಟ್ಟು ಮನ್ಕೋತದ. ಭಾಳ ಮಂದಿ ಮೊಬೈಲ್ ಮ್ಯಾಲಿನ ಕಿಶಾಗಿ, ಎದಿ ಮ್ಯಾಗಿನ ಕಿಶಾಗಿ ಹಾಕಿರಿ. ಭಾಳ ಮಂದಿ ಮೊಬೈಲ್ ಕಿವಿಗೆ ಹಚ್ಚಿ ಅವನು ಮಾತಾಡ್ತಾವ ಕದ್ದಲಿ ಕುಯ್ ರಾತ್ರಿ ಬೆಳತಾನೆ ಬರೀ ಇದೆ. ನರ ಎಲ್ಲ ಹಾಳಾಗಿ ಹೋಗ್ತಾವ. ನಾಗರ ಮನ್ನೋಳಿ ಕುಂಬಾರ ಡಾಕ್ಟರ್ನಂತಾವ್ ದವಾಖಾನಿ ಊರಿಗೊಂದಾಗ್ಯಾವ ಅಂದ್ರು ಪೋರಾಟ ಬೀಳೋಲಾಗ್ಯದ. ಇಲ್ಲೇ ಕಿಲ್ಲಾರಿ ಡಾಕ್ಟರ್ ನಮ್ಮ ಸಾಹೇಬ್ರು ಬಂದಾಗ ಕೇಳ್ರಿ ಅವ್ರಿಗೆ ಎಷ್ಟು ಪೇಷಂಟ್ ಅದ ಲಕ್ವಾ ಪೇಷಂಟ್. ಎದಕ್ರಿ ಇದು? ಏನು ಕಾರಣ? ಲಕ್ವಾ ಹೆಚ್ಚಾಯ್ತು, BP ಸುಕರ್ ಯಾಕೆ ಹೆಚ್ಚಾಯ್ತು? ಸರಿಯಾಗಿ ನಿದ್ದೆ ಮಾಡೋಲ್ರಿ ನಾವು. ಮತ್ತು ನಸಿಕನಾಗಿ ಎದ್ದು ಕೂಡಲೇ ಯೋಗ, ಧ್ಯಾನ, ಆಮೇಲೆ ಜಪ, ಲಿಂಗ ಪೂಜಾ. ಭಾಳ ಮಂದಿಗೆ ಕೇಳಿದೆ ನಾ. ಬಡೋಲ್ ಕಾರ್ಯಕ್ರಮ ನಡೆದ ಒಂದು ಕಡೆಗೆ ಅದು ಹೇಳಬಾರ್ದು, ಆದ ಕೂಡ ಹೇಳ್ತಾ ಇದ್ದೀನಿ. ಒಂದು ಗುಡಿ ಸಿದ್ದರಾಮೇಶ್ವರ ಗುಡಿ, ಅದು ಯಾರ್ದು ಗುಡಿ ಅಂದ್ರೆ ಕುಂಬಾರ ಗುಡಿ ಅಂತ ಹೆಸರೇ ಬಿದ್ದದ. ಮತ್ತೊಂದು ಮಲ್ಲಿಕಾರ್ಜುನ ಗುಡಿ, ಅದು ಯಾರ ಗುಡಿ ಅಂದ್ರೆ ಗೌಡ್ರ ಗುಡಿ ಅಂತ ಹೆಸರೇ ಬಿದ್ದದ. ಹಿಂಗೆ ಒಂದೊಂದು ಏನು ಜಾತಿ ಹತ್ತು ಮಾಡ್ಕೊಂಡಾರಲ್ಲ, ಆ ಜಾತಿಗೆ ಒಂದೊಂದು ಗುಡಿ, ಅಲ್ಲೆಲ್ಲ ಪುರಾಣ. ಊರೆಲ್ಲ 5-6 ಪುರಾಣ. 8 ಮಂದಿ ಇರ್ತಾರಂದ್ರೆ ಒಂದು 10-20 ಮಂದಿ ಇರ್ತಾರೆ ಪುರಾಣ ಕೇಳಕ್ಕೆ. ಯಾಕಂದ್ರೆ ಅದು ಕುಂಬಾರ ಗುಡಿ, ಅಲ್ಯಾಕೆ ನಾವು ಹೋಗ್ಬೇಕು ಪುರಾಣಕ್ಕೆ? ನಮ್ಮ ಗುಡಿಯಾಗ ನಾವು ಪುರಾಣ ಹಚ್ಚಿ ನಮ್ಮ ಗುಡಿಯಾಗ ಕೇಳೋಣ ಅವ್ರು ಅಲ್ಲಿ 10-20 ಮಂದಿ. ಹಿಂಗಾಗಿ ಏನಾಗೈತಿ ಅಂತ ಕೇಳಿದ್ರೆ ವ್ಯವಸ್ಥೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬರೀ ನಾವು ಜಾತಿ ಕುಲ ಅದು ಇದು ಮಾಡ್ಕೊಳಕತ್ತೇವಿ. ಜಾತಿ ಹೀನನ ಮನೆಯಲ್ಲಿ ಜ್ಯೋತಿ ತಾನು ಹೀನವೇ? ಶರಣರ ಪ್ರಶ್ನೆ ಮಾಡಿಲ್ಲ.
ಆ ಜಾತಿ ಹೋದಾನ, ಈ ಜಾತಿ ಹೋದಾನ, ಮೇಲ್ವರ್ಗದ ಹೋದಾನ, ಕೆಳವರ್ಗದ ಹೋದಾನ, ಸಾಹುಕಾರದನ್ನ, ಬಡವದಾನ ಅಂತ ತಿಳ್ಕೊಂಡು ಹಚ್ಚಿರ್ತಕ್ಕಂಥ ಜ್ಯೋತಿ ಎಲ್ಲರೇ ಬೆಳಕ ಕಡಿಮೆ ಕೊಟ್ಟೈತೆ ಅನ್ನೋದು. ಯಾರ ಮನೆಗೆ ಹಚ್ಚಿಡ್ತೀರಿ ಇಡ್ರಿ, ಅದು ಬೆಳಕನೇ ಕೊಟ್ಟೈತಲ್ಲ. ಅದಕ್ಕಾಗಿ ಈ ಜಾತಿಗಳನ್ನ ಮಾಡಕ್ಕೆ ಹೋಗ್ಬೇಡ್ರಿ. ಗುರುಗಳು ಹೇಳ್ತಿದ್ರು, ಅಪೋಳಂತರು ಹೇಳ್ಯಾರ, ಹೇಳಿ 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 ಹಿಂಗ ಸಮರ್ಥ ಸದ್ಗುರು ರಾಮದಾಸರು ಶರೀರ ಬಿಡುವಾಗ, ದೇಹ ಬಿಡುವಾಗ ಎಲ್ಲ ಭಕ್ತ ವೃಂದದವರು ಬಂದು ಕಣ್ಣೀರು ಹಾಕಾಕತ್ತರಂತ. ಯಪ್ಪ ಜೀವನದಾದ್ಯಂತ ಜಗತ್ತೆಲ್ಲ ಸಂಚಾರ ಮಾಡಿದ್ರಿ, ಜಗತ್ತಿಗೆ ಉಪದೇಶ ಮಾಡಿದ್ರಿ, ಒಂದು ಕೌಪಿನ, ಒಂದು ಜೋಳಿಗೆ, ಒಂದು ಕಮಂಡಲ, ಇದನ್ನ ಬಿಟ್ಟರೆ ಮತ್ತೊಂದು ಆಸ್ತಿನೇ ಇದ್ದಿತ್ತಿಲ್ಲ ಅವ್ರದ್ದು. ಛತ್ರಪತಿ ಶಿವಾಜಿ ಮಹಾರಾಜರಂತ ದೊಡ್ಡ ದೊಡ್ಡ ಮಹಾರಾಜರು ಅವ್ರ ಶಿಶುಮಕ್ಕಳಿದ್ರು. ಜಗದ್ಗುರು ತುಕಾರಾಮರಿಗಿನ್ನು ಛತ್ರಪತಿ ಶಿವಾಜಿ ಮಹಾರಾಜರು ಶಿಶುಮಕ್ಕಳು. ಕೂತು ಶಾಸ್ತ್ರ ಕೇಳ್ತಿದ್ರು, ಕೀರ್ತನ ಕೇಳ್ತಿದ್ರು, ಏನು ಬೇಕು ಬೇಡ್ರಪ್ಪ ಅಂತ ಮನಿ ತನಕ ಬಂದ್ರು ತುಕಾರಾಮ್ ಮಹಾರಾಜರಿಗೆ. ಅಪ್ಪ ನಾ ಬೇಕಾದಾಗ ಬೇಡ್ತೀನಳಪ್ಪ, ನೀ ಕೊಡೋದು ಬೇಕಾಗಿಲ್ಲ. ದೇವಲೋಕದಿಂದ ಲಕ್ಷ್ಮೀನೇ ಬಂದಿಳು ದೇವಗ್ರಾಮಕ್ಕೆ, ಬಂದು ಮನೆ ಮುಂದೆ ನಿತ್ತಳು. ಯಾರು ವಾಣಿ ಅಂದ, ಯಾರು? ಜಗದ್ಗುರು ತುಕಾರಾಮರು. ನಾ ವೈಕುಂಠದಿಂದ ಪರಮಾತ್ಮ ಕಳಶಾನ, ವಿಷ್ಣು ಲೋಕದಿಂದ ಬಂದಿರತಕ್ಕಂಥ ಸಂಪತ್ತಿನ ಒಡತಿ ಈ ಕಡೆಗೆ ಬಂದೆವ, ಹಾದಿ ತಪ್ಪೈತೆ ಅಂದ. ಇಲ್ಲಪ್ಪ ನಿನ್ನ ಮನೆಗೆ ಕಳಶಾನ ಪರಮಾತ್ಮ, ಭಾಳ ಬಡತನ ಐತಂತ, ಒಪ್ಪತ್ತು ಊಟ ಮಾಡಿ ಒಪ್ಪತ್ತು ಉಪವಾಸ ಇರುವಂಥ ಪ್ರಸಂಗ, ಅದಕ್ಕೆ ನಿನಗೊಂದಿಷ್ಟು ಏನು ಕೊಡುವಂಥ ಕಳಶಾನ ಪರಮಾತ್ಮ ಅಂದಳು. ಯಾರ್ರಿ? ಲಕ್ಷ್ಮಿ. ಹುಚ್ಚವ್ವ, ನಾ ಬಡವಂತ ನಿನಗೆ ಯಾರು ಹೇಳಿದ್ರು? ನಾ ಬಡವಂತ ನಿನಗೆ ಯಾರು ಹೇಳಿದ್ರು? ಮನೆ ನೋಡ ಬಡವರು, ಮನ ನೋಡ ಘನ ಸಿರಿ ಸಂಪನ್ನರು. ಎಷ್ಟು ಕಿಮ್ಮತ್ತಿನ ಮಾತು ಹೇಳ್ಯಾರ. ಮನಿ ನೋಡಿದ ಕೂಡಲೇ ಬಡವನಿಸ್ಬಹುದು, ಮೈ ಮೇಗಿನ ಬಟ್ಟಿ ನೋಡಿದ್ರು ಬಡವನಿಸ್ಬಹುದು. ಆದ್ರೆ ನನ್ನ ಅಂತರಂಗದೊಳಗ ನನ್ನಷ್ಟು ಶ್ರೀಮಂತರ ಯಾರಿಲ್ಲ. ಯಾಕಂದ್ರೆ ಕುಂತಾಗ, ನಿಂತಾಗ, ಮಲಗುವಾಗ, ಏಳುವಾಗ, ಕೊಡುವಾಗ, ತಕ್ಕೊಳ್ಳುವಾಗ ಸರ್ವ ವ್ಯವಹಾರಗಳನ್ನೆಲ್ಲ ವಿಠಲ 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 ಅನ್ಕೋತ್ ಅದೀನಿ. ನನ್ನ ರೋಮ ಎಲ್ಲ ವಿಠಲ ವಿಠಲ ಹೋಗುವಾಗ ನಾ ಹೆಂಗ ಬಡವ ಅಂತ ಕೇಳಿದ ಲಕ್ಷ್ಮಿಗೆ. ನಾವಾಗಿದ್ರ ಅದೇ ಲಕ್ಷ್ಮಿನೇ ನಮ್ಮ ಮನೆಗೆ ಬಂದ ಅಂತ ತಿಳ್ಕೋರಿ. ಬರಂಗಿಲ್ಲ ಆಕಿ, ಅಪ್ಪಿ ತಪ್ಪಿ ಬರಂಗಿಲ್ಲ ಅಕ್ಕಿ. ಒಂದು ವೇಳೆ ಬಂದ ಅಂತ ತಿಳ್ಕೋರಿ. ಬಾರವಾ ಬಾಂಧಿ ಭಾಳ ಚಲೋ ಆಯ್ತು, ಯಾರಿಗೆ ಮೋತಿ ಸೋಸ್ಬೇಡ, ನಮ್ಮ ಮನ್ಯಾಗ ಇರುವತ್ತು ಲಕ್ಷ್ಮಿನ ಒಳಗೆ ದೇವ್ರ ಕೊಲೆ ಹಾಕಿ ಬಾಗ್ಲ ಕೊಂಡಿ ಹಾಕಂಗಿದ್ದೇವ್ ನಾವು. ಬಹಳ ವಿಚಿತ್ರ ಜಗತ್ತ. ಅದಕ್ಕಾಗಿ ಮಹಾತ್ಮರು ಏನು ಹೇಳ್ಯಾರ ಅಂತ ಕೇಳಿದ್ರೆ, ಅಪ್ಪ ನೀ ಯಾರಿಗೆ ಏನು ಬೇಡ್ಲಕ್ಕೆ ಹೋಗ್ಬೇಡ. ದೇವ್ರ ಗುಡಿ ಗುಂಡಾರಗಳಿಗೆ ಹೋಗಿ ಭಗವಂತನಿಗೆ ಅದು ಕೊಡು ಇದು ಕೊಡು ಅಂತ ಬೇಡಕ್ಕೆ ಹೋಗ್ಬೇಡ. ನಿನ್ನ ಪ್ರಾರಬ್ಧದೊಳಗೆ, ನಿನ್ನ ಕರ್ಮಾನುಸಾರ ನೀ ಯಾವ್ಯಾವ ಏನೇನು ಮಾಡಿಯಲ್ಲ ಅದರ ಲೆಕ್ಕಾಚಾರ ಎಲ್ಲ ಪರಮಾತ್ಮ ಐತಿ. ಏನು ಕುಡುದೆಲ್ಲ ಕೊಡ್ತಾನ, ಏನು ಕುಡುದೆಲ್ಲ ಕೊಡ್ತಾನ. ನೀ ಬ್ಯಾಡಂದ್ರೂ ಕೊಡ್ತಾನ. ಮತ್ತು ಯಾವಾಗ ಕುಡುದಿಲ್ಲಲ್ಲ, ನೀ ಬೇಕಾದಟ್ಟು ಬೇಡು. ಕಾಯಿ ಒಡಿ, ಉದ್ಕಡಿ ಹಚ್ಚು, ಸುತ್ತ ಹಾಕು, ಕರ್ಪೂರ ಹಚ್ಚು, ಬರೇ ಎತ್ತು ಗಾಣ ಸುತ್ತ ಹಾಕದಂಗೆ ಎಷ್ಟು ಸುತ್ತ ಹಾಕ್ತಿ ಹಾಕು, ನನಗೇನು ಸಿಗುದಿಲ್ಲ. ಯಾಕೆ ಸಿಗುದಿಲ್ಲ ಅಂತ ಕೇಳಿದ್ರೆ, ನಿನ್ನ ಪ್ರಾರಬ್ಧ ಏನೈತೆ ಅದನ್ನೇ ಕೊಡವ ಯಾರು? ದೇವ್ರ. ಮತ್ತು ದೇವ್ರ ಬಿಟ್ಟು ಇನ್ನೊಬ್ರದಾರಲ್ಲ ಗುರುಗಳಂತ. ಇವತ್ತು ಗುರುಗಳ ಸನ್ನಿಧಾನಕ್ಕೆ ಬಂದಿರಲ್ಲ, ಇಷ್ಟು ನಸಿಕನಾಗ ಮಳೆಯಾಗ ಎದ್ದು ಹೈರಾಣಾಗಿ ರಾಡ್ಯಾಗ ಹೋಗ್ಬೇಕು, ಗುರು ಸನ್ನಿಧಾನಕ್ಕೆ ಹೋಗ್ಬೇಕು, ಗುರುಮುಖದಿಂದ 4 ಮಾತು ಕೇಳಬೇಕಂತ ನಾನು ಬಂದವ. ಬಂದ ಕೂಡಲೇ ಗುರುಗಳು ನಮಗ ಸೇವಕ್ಕೆ ಹಚ್ಚಿದ್ರು. ಇದೂ ನಮ್ಮ ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಪದುಮನಾಭನ ಪಾದ ಭಜನೆ ಸುಖವಯ್ಯ ಅಂತ ಪುರಂದರದಾಸರ ಹಾಡ್ಯಾರ. ಎದ್ರಾಗ ಸುಖ ಐತೆ ಅಂದ್ರೆ ಭಗವಂತನ ಭಜನೆ ಒಳಗೆ ಸುಖ ಅದ, ಭಗವಂತನ ನಾಮಸ್ಮರಣೆ ಒಳಗೆ ಸುಖ ಅದ, ಭಗವಂತನ ಸೇವೆಯ ಒಳಗೆ ಸುಖ ಅದ. ಹಂಗಂತೇಳಿ ಅಲ್ಲೇ ಕೂಡಬೇಡ. ಹರನ ಪೂಜೆ, ಹರನ ಸೇವೆ ಮಾಡಿದ ತಕ್ಷಣ ಒಳಗೆ ಗುರು ಸೇವಾಕನಿ ಅಣಿ ಆಗಬೇಕು. ಹರಪೂಜೆ ಗುರು ಸೇವೆ ಎರಡೂ ಮಾಡಿದಾಗ ಮಾತ್ರ ಮೋಕ್ಷದ ದಾರಿಯದ. ಕೈವಲ್ಯ ಅಂತ ಕರೆದಾರ ಅದಕ್ಕೆ. ಆರತಿ ಜ್ಞಾನರಾಜ ಮಹಾ ಕೈವಲ್ಯ ತೇಜ ಅಂತ ಹಾಡಿದಾರ. ಬಹಳ ಅದ್ಭುತವಾಗಿ ಮಹಾತ್ಮರು ಶರಣರು ಜಗತ್ತು ಉಪದೇಶ ಕೊಟ್ಟಾರ. ಸಮರ್ಥ ಸದ್ಗುರು ರಾಮದಾಸರು ಶರೀರ ಬಿಡುವಾಗ ಎಲ್ಲ ಭಕ್ತರು ಕೂಡಿ ಕೇಳಿದ್ರಂತ, ಯಪ್ಪ ಜಗತ್ತಿಗೆ ಉಪದೇಶ ಕೊಟ್ರಿ, ಜಗತ್ತಿಗೆಲ್ಲ ತಿಳಿ ಹೇಳಿದ್ರಿ, ಜಗತ್ತೆಲ್ಲ ಸಂಚಾರ ಮಾಡಿದ್ರಿ, ನಿಮ್ಮ ಧರ್ಮದ ಉಪದೇಶ ಕೇಳಿ ಜಗತ್ತಿನೊಳಗೆ ಎಷ್ಟು ಮಂದಿ ಉದ್ಧಾರ ಆದ್ರಿ ಅಂತ ಕೇಳಿದರು. ಮಹಾತ್ಮರು ಹೇಳಿದ್ರಂತ, ಅಪ್ಪ
जगाला सांगून सांगून थकलो जगा पाठी लागलो अंद्रत जगत्तिಗೆ ಹೇಳಿ ಹೇಳಿ ಬ್ಯಾಸತ್ತೇವು ಜಗತ್ತು ನಮ್ಮ ಬೆನ್ನ ಹತ್ತಲಿಲ್ಲ ನಾವೇ ಜಗತ್ತನ್ನು ಬೆನ್ನ ಹತ್ತಬೇಕಾಯ್ತು ಒಂದಿಷ್ಟು ಕಲಿಯುಗದ ಕಲಿ ಪ್ರಭಾವದಿಂದಾಗಿ ಏನು ಮಾಡ್ತದ ಅಂತ ಕೇಳಿದ್ರೆ ನಾಮಸ್ಮರಣೆ ಮಾಡಕ್ಕೆ ಕೂತ್ಕೊಳ್ಳೆ ನಿದ್ದೆ ಬರ್ಲಕ್ಕೆ ಚಾಲು ಮಾಡ್ತವೆ ಧ್ಯಾನ ಮಾಡ್ಲಕ್ಕೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೆ ನಿದ್ದೆ ಬರಕ್ಕೆ ಚಾಲು ಮಾಡ್ತೈತಿ ಆಮೇಲೆ ಒಂದಿಟ್ಟು ಜಪ ಮಾಡ್ಬೇಕಂತ ಕೂತಿರ್ತಾನೆ ನಿದ್ದೆ ಬರಕ್ಕೆ ಚಾಲು ಆಗ್ತೈತಿ ಹೀಗೆ ಒಂದಿಷ್ಟು ಏನಾರೆ ಪೂಜಾ ಪುರಸ್ಕಾರ ಧ್ಯಾನ ಮಾಡೋದ್ರೊಳಗೆ ಮೊಬೈಲ್ ಫೋನ್ ಬರ್ತಾವು ಮೊಬೈಲ್ ಭಾಳ ಡೇಂಜರ್ರೇ ಒಂದು ಮಾತು ಹೇಳಿ ಮುಂದೆ ಬರ್ತೀನಿ ಮೊನ್ನೆ ಒಂದು ಊರಿಗೆ ಹೋಗಿದ್ದೇವ್ರಿ ನಾವು ರಾಯಬಾಗ ತಾಲೂಕು ಕಾರ್ಯಕ್ರಮಕ್ಕೆ ಮುಗುಳ್ಕೋಡ ಹತ್ರ ಇಟ್ನಾಳು ಅಂತ ಬರ್ತದ ಏನಾಗ್ಯದ ಆ ತಾಯಿ ಏನು ಮಾಡ್ತಾ ಇದ್ದಾಳೆ ಅಂತಂದ್ರೆ ಹಿರಿಯ ಏನು ಹೇಳ್ಯಾನಂದ್ರೆ ನಾ ಆಫೀಸ್ಗೆ ಹೋಗಿ ಬರೋದ್ರೊಳಗೆ ನಿನ್ನೆ ತೊಳೆದದ್ದೊಂದು 2 ಸೆಟ್ ಬಟ್ಟೆ ಇಸ್ತ್ರಿ ಮಾಡಿಡು ಅಂತ ಹೇಳಿದ್ದತ್ತು ಆ ಹೆಣ್ಮಗಳು ಟೇಬಲ್ ಮೇಲೆ ಒಂದು ಕ್ಲಾತ್ ಹಾಸಿ ಇಸ್ತ್ರಿ ಕಾವು ಮಾಡಿ ಇಸ್ತ್ರಿ ಹೊಡ್ಯಾಕತ್ತಾಳ ಬಟ್ಟಿ ಅಲ್ಲೇ ಮಗಲ್ಕ ಮೊಬೈಲ್ ಇಟ್ಟಾಳ ಮತ್ತು ಅದೇ ಟೈಮದಾಗ ಕರೆಕ್ಟ್ ಫೋನ್ ಬಂದವು ಫೋನ್ ರಿಂಗ್ ಆದ ಕೂಡಲೇ ಮೊಬೈಲ್ ತೊಗೊಂಡು ಹಲೋ ಅನ್ಬೇಕಿಲ್ರಿ ಅನ್ಬೇಕಿಲ್ಲ ಆ ಹೆಣ್ಮಗಳು ಏನು ಮಾಡ್ಯಾಳಂತ ಕೇಳಿದ್ರೆ ಆ ಕಡೆ ಮುಂದೆ ಟಿವಿಯಾಗ ಧಾರಾವಾಹಿ ಹಚ್ಚಿಟ್ಟಾಳ ಹಿಂಗೆ ಟಿವಿ ನೋಡ್ಕೋತ ಧಾರಾವಾಹಿ ನೋಡ್ಕೋತ ಇಸ್ತ್ರಿ ಹೊಡ್ಲಿಕ್ಕತ್ತಾಳ ಫೋನ್ ಬಂದ ಕೂಡಲೇ ಆಕೆ ಏನು ಮಾಡ್ಯಾಳ ಅಂತ ಕೇಳಿದ್ರೆ ಫೋನ್ ಬಿಟ್ಟಾಳ ಆ ಕೈಯಾಗಿನ ಇಸ್ತ್ರಿ ತಗೊಂಡು ಹಿಂಗೆ ಕಿವಿ ಹಚ್ಕೊಂಡ ಹೆಂಗಾಗಿರ್ಲಿಕ್ಕಿಲ್ರಿ ಘಟನೆ ತೌಡು ಆಂಬುಲೆನ್ಸ್ ಕರೆಸಿ ಕೇಲಿಗೆ ಒಯ್ದಾರ ಡಾಕ್ಟರ್ ಅಂದತ್ತ 30 ವರ್ಷ ಆಯ್ತನ ಕೇಲಿ MD ಅದೀನಿ 30 ವರ್ಷನೊಳಗೆ ಫಸ್ಟ್ ಟೈಮ್ ಇಂಥ ಪೇಷಂಟ್ ಬಂದದ್ದು ಒಂದತ್ತು ಅಂದ ಅಟ್ಟೆ ಬಿಟ್ಟಿಲ್ಲ ಯವ್ವ ನಿನ್ನಂಥ ಪುಣ್ಯವಂತರ ಭೂಮಿ ತಲೆ ಮೇಲೆ ಯಾರಿಲ್ಲ ಅದಕ್ಕಾಗಿ ನನಗೆ ಆನಂದ ಹೆಚ್ಚಾಗಿ ನಿನಗೆ ಬಹುಮಾನ ಕೊಡ್ಲಾಕತ್ತೇನೆ ಅಂತೇಳಿ 1 ಲಕ್ಷ ರೂಪಾಯಿ ಚೆಕ್ ಬರೆದು ಕೊಟ್ಟಾನ್ರಿ ಆ ತಾಯಿ ಹೆಸರಲ್ಲಿ ಮತ್ತು ಆಕಿ 1 ಲಕ್ಷ ತಂದಾಳಂದ್ರೆ ನಾ 50,000 ತರಬೇಕಂತೇಳಿ ಮನೆಗೆ ಹೋಗಿ ಯಾರು ಇಸ್ತ್ರಿ ಹಚ್ಕೊಂಡ್ರಿ ಮತ್ತೆ ಕಿವಿ ಮಾತ ಕೇಳುವಾಗ ಮತನಾಗಬೇಕು ಜ್ಞಾನ ಉತ್ಪತ್ತಿ ಆಗ್ತದ ಮಾತು ಘಾತ ಆಯ್ತು ಅಂದ್ರೆ ಹಿಂಗೆಲ್ಲ ನಡೀತಿರ್ತಾವ ಅಂದ್ರೆ ನಾವು ಏನು ಮಾಡಾಕತ್ತೀವಿ ಅಂದ್ರೆ ಅದ್ರ ಮ್ಯಾಲ ನಮ್ಮದು ಕೇಂದ್ರೀಕೃತ ಇರಬೇಕು ಮನಸ್ಸ ಬೇಕಾದ ಮಾಡ್ರಿ ಕಾಯಕ ಕೃಷಿ ಮಾಡ್ರಿ ನಿಮ್ಮ ಉದ್ಯೋಗ ಮಾಡ್ರಿ ನೀವು ಪ್ರೈವೇಟ್ದಾಗರೆ ಕೆಲಸ ಮಾಡ್ರಿ ಸರ್ಕಾರಿ ನೌಕರಿಯರೇ ಮಾಡ್ರಿ ಮನ್ಯಾಗ ನೀವು ಅಡಿಗೆಯರೇ ಮಾಡ್ರಿ ಅಂಬ್ಲಿಯರೇ ಮಾಡ್ರಿ ಮಠಕ್ಕರೆ ಹೋಗ್ರಿ ಗುಡಿಗರೆ ಹೋಗ್ರಿ ಎಲ್ಲದ್ರ ಮ್ಯಾಲ ಮನಸ್ಸು ಕೇಂದ್ರೀಕೃತ ಇರಬೇಕು ಒಂದು ಮಾತು ಹೇಳ್ತೀನಿ ತಮ್ಮೆಲ್ಲರಿಗೆ ನೀವೆಲ್ಲ ನಮ್ಮ ತಾಯಿ ತಂದಿ ನಿಮ್ಗೆಲ್ಲರಿಗೆ ಕೈ ಮುಗಿದು ವಿನಂತಿ ಏನಂತ ಕೇಳಿದ್ರೆ ಅತಿಯಾದ ಮೊಬೈಲ್ ಬಳಕೆ ಮಾಡಬೇಡ್ರಿ ಒಂದದ್ದು ಅತಿಯಾದ ಮೊಬೈಲ್ ಬಳಕೆ ಮಾಡಬೇಡ್ರಿ ಇದು ಒಂದದ್ದು ಅತಿಯಾಗಿ ಪ್ರತಿಯೊಂದಕ್ಕೆಲ್ಲದಕ್ಕೂ ನೀವು ಓಡೋಡಿ ಒಂದು ತಲೆ ನುಸ್ಲಕ್ಕತ್ತು ಒಂದು ಸ್ವಲ್ಪ ಜ್ವರ ಬತ್ತಂದ್ರೆ ಮೆಡಿಕಲ್ಗೆ ಹೊಂಟೇರಿ ಮೆಡಿಕಲ್ಗೆ ಹೋಗ್ಬೇಡ್ರಿ ಆಮೇಲೆ ಬೇಕಾದಂಥ ಪ್ರಸಂಗ ಬಂದರೂ ಕೂಡ ಸಣ್ಣ ಮಕ್ಕಳ ಕೈಯಾಗ ಮೊಬೈಲ್ ಕೊಡಬೇಡ್ರಿ ಸಣ್ಣ ಮಕ್ಕಳಿಗೆ ಏನು ಸಂಸ್ಕಾರ ಹಾಕ್ರಿ ಅಂತ ಕೇಳಿದ್ರೆ ನಿಮ್ಮ ಮನ್ಯಾಗ ಯಾವ್ಯಾವ ಮಕ್ಕಳು ಮೊಮ್ಮಕ್ಕಳು ಅದಾವಲ್ಲ ಅವಕ್ಕೆಲ್ಲಕ್ಕೆ ತಂದು ಗುರುಗಳ ಹತ್ರ ತಂದು ಆ ಗುರುಗಳ ಕೈಲಿ ಆಶೀರ್ವಾದ ಮಾಡಿ ಎಲ್ಲಕ್ಕೆ ಕೊಳ್ಳಾಗ ಲಿಂಗ ಕೊಳ್ಳಾಗ ರುದ್ರಾಕ್ಷಿ ಇದನ್ನ ಮಾಡ್ರಿ ರುದ್ರಾಕ್ಷಿ ಹಾಕಿಸ್ರಿ ಅವಕ್ಕೆ ಲಿಂಗ ಕಟ್ಟಿಸ್ರಿ ಲಿಂಗ ಪೂಜೆ ಒಂದಿಟ್ಟು ರುದ್ರಾಕ್ಷಿ ಕೈಯಾಗ ಹಿಡ್ಕೊಂಡು ಜಪ ಮಾಡೋದು ಕಲಿಸ್ರಿ ನಾಮಸ್ಮರಣೆ ಮಾಡೋದು ಕಲಿಸ್ರಿ ಮನ್ಯಾಗ ಜಗಲಿ ಮ್ಯಾಲ ಪೂಜೆ ಮಾಡ್ಲಕ್ಕೆ ಮಕ್ಕಳಿಗೆ ಹಚ್ಚ್ರಿ ಅವಕ್ಕೆ ಸಂಸ್ಕಾರ ಬೇಕು ಮುಂಜಾನೆ ಎದ್ದು ಕೂಡಲೇ ಮನ್ಯಾಗ ಹಿರಿಯರಿಗೆ ಮನೆಗೆ ಬಂದಂಥ ಸಂತರಿಗೆ ಶರಣರಿಗೆ ಸಾಧು ಸತ್ಪುರುಷರಿಗೆ ಗುರುಗಳ ಸನ್ನಿಧಾನಕ್ಕೆ ಹೋದ ಕೂಡಲೇ ದೊಡ್ಡವರೇ ಕಾಲು ಬೀಳೋಲ್ರಿ ಸಣ್ಣವ್ರು ಏನು ಬೀಳ್ತಾರೆ ಮಠಕ್ಕೆ ಬಂದಿದ್ರ ಒಂದಿಬ್ರು ಗಂಡ ಹೆಂಡ್ತಿ ಸುಮ್ಮನೆ ಹೇಳ್ತೀನಿ ಹೇಳ್ಬಾರ್ದು ಆದ್ರೆ ಹೇಳ್ತೀನಿ ನಿಮಗೆ ಬಂದು ಹೆಣ್ಮಗಳು ಕಾಲು ಬಿದ್ದಳು ಅವ ನಾಟಕ್ಕೆ ಸಟ್ಕೊಂಡು ಬಂದು ನಿಂತ್ಬಿಟ್ಟಾನ ಅದನ್ನು ಯಾಸಿ ಗಂಡ್ಲೆ 2-3 ಸಲ ನೋಡು ಹೆಣ್ಮಗಳು ತಾಯಿ ದವಳವನ ಗುರುವ ಸನ್ನಿಧಾನಕ್ಕೆ ಬಂದೇವಿ ಗುರುವ ಕಾಲು ಬೀಳಂದಳು ಆಯ್ತು ಹಿಂಗೆ ಬಗ್ಗೆ ಬರೇ ಕೈ ಅಡ್ಡ ಹಚ್ಚಿ ಹಿಂಗೆ ನಮಸ್ಕಾರ ಮಾಡೋದವ ಅದೊಂದು ಮಾತು ಹೇಳ್ತೀನಿ ಗುರುಗಳ ಸನ್ನಿಧಾನಕ್ಕೆ ಹೋದ್ರಿ ಅಂದ್ರೆ ಕಾಲು ಬೀಳುದಿತ್ತಂದ್ರೆ ಸೀದಾ ಅಡ್ಡ ಬಿದ್ದು ಸಾಷ್ಟಾಂಗ ಹಾಕಿ ನಮಸ್ಕಾರ ಮಾಡ್ರಿ ಇಲ್ಲಂದ್ರೆ ಒಟ್ಟ ನಮಸ್ಕಾರ ಮಾಡಕ್ಕೆ ಹೋಗ್ಬೇಡ್ರಿ ಮತ್ತೆ ಪಾಪ ಕಟ್ಕೊಂಡೇ ಮನೆಗೆ ಹೋಗ್ತಿರಿ ನೀವು ಶಾಸ್ತ್ರದೊಳಗೆ ಬರೀತಾರ ಗುರುವಿನ ಸನ್ನಿಧಾನಕ್ಕೆ ಹೋದ ಬಳಿಕ ನಾ ಹೇಳ್ತಾ ಇಲ್ಲಿ ಮಾತಾ ವೇದ ಉಪನಿಷತ್ತದಾಗ ಬರದಾರ ಋಷಿ ಮುನಿಗಳು ಬರದಾರ ಗುರುಕುಲ ಪದ್ಧತಿ ಅಂದಿ ನಡೆದು ಇತ್ತು ಗುರುಗಳ ಸನ್ನಿಧಾನಕ್ಕೆ ಹೋದ ಬಳಿಕ ಸಾಷ್ಟಾಂಗೆ ನಮಸ್ಕಾರ ಮಾಡಬೇಕು ಸಾಹ ಅಂದ್ರೆ 6 ಗುಣಗಳನ್ನೆಲ್ಲ ಬದಿಗಿಟ್ಟು ಅಷ್ಟ ಅಂಗಗಳನ್ನು 8 ಹಣಿ ಹಿಡ್ಕೊಂಡು ಪಾದಿನ ತನಕ 8 ಅಂಗಗಳನ್ನು ನೆಲಕ್ಕೆ ಹಚ್ಚಿ ಗುರುಗಳ ಸನ್ನಿಧಾನಕ್ಕೆ ನಮಸ್ಕಾರ ಮಾಡಬೇಕು ಅದಕ್ಕೆ ಸಾಷ್ಟಾಂಗ ತರ ಹಂಗೆ ನಮಸ್ಕಾರ ಮಾಡಿದ್ರಿ ಅಂದ್ರೆ ಏನಾರೇ ಒಂದಿಟ್ಟು ಪುಣ್ಯ ತಗೊಂಡು ಮನೆಗೆ ಹೋಗ್ತೀರಿ ಎಲ್ಲರ ಕೈ ಹಚ್ಚಿ ನಮಸ್ಕಾರ ಮಾಡೋದು ಗುರುಗಳ ಇದ್ರಿಗೆ ಹೋಗೋಣ ನಮಸ್ಕಾರ ಹಿಂಗೆ ನೀವು ಅಂದ್ರಿ ಟೀಕ್ ಅದು
ಅಂದ್ರಿ. ಹೊಳ್ಳಿ ಗುರುಗಳು ನಿಮಗೆ ಹಿಂಗೆ ಕೈ ಜೋಡಿಸಿ ನಮಸ್ಕಾರ ಮಾಡಿದ್ರಂದ್ರೆ ಏನಾಗ್ತದೆ ಗೊತ್ತೇನ್ರಿ? ಏನಾಗ್ತದೆ ಗೊತ್ತೇನ್ರಿ? ಶರಣು ಶರಣಾರ್ಥಿ ಅಣ್ಣನವರಿಗೆ ಅಂದರು ಯಾರು? ಹರಳಯ್ಯನವರು. ಹೊಳ್ಳಿ ಶರಣು ಶರಣಾರ್ಥಿ ಹರಭಟ್ಟ ಹರಳಯ್ಯನವರಿಗೆ ಅಂತ ಅಣ್ಣ ಬಸವಣ್ಣವ್ರು ಹೇಳಿದ್ದಕ್ಕ ಇದು ಒಂದೇ ಮಾತು ಹೊಳ್ಳಿ ಹೇಳಿದ್ದಕ್ಕ ಏನಾಯ್ತ್ರಿ? ತೊಡಿ ಚರ್ಮ ತೆಗೆದು ಪಾದರಕ್ಷೆ ಮಾಡಿ ಒಯ್ದು ಕೊಟ್ರು. ಆ ತೊಡಿ ಚರ್ಮ ತೆಗೆದು ಪಾದರಕ್ಷೆ ಒಯ್ದು ಮಾಡಿ ಕೊಟ್ಟದಕ್ಕೆ ಬಸವಣ್ಣವ್ರು ಅವ್ರ ಕಾಲಾಗ ಹಾಕೊಳ್ಳಿಲ್ಲ, ತಲೆ ಮೇಲೆ ಇಟ್ಟುಕೊಂಡು ಕುಣದಾಡಿದ್ರು, ಇವು ನನಗಲ್ಲ ಕೂಡಲ ಸಂಗಮನಿಗಂತ. ಅದು ಹರಳಯ್ಯನವರ ಭಕ್ತಿ, ಬಸವಣ್ಣನವರ ತ್ಯಾಗ ತಿಳ್ಕೋಬೇಕು. ಅದಕ್ಕಾಗಿ ಸಾಷ್ಟಾಂಗದ ಬಗ್ಗೆ ಒಂದು ಮಾತು ಹೇಳ್ತೀನಿ. ಗುರುಗಳು ಎಲ್ಲ ಭಕ್ತರು ಕರೆದ್ರ ಅಂತ 4 ಮಂದಿ ಶಿಶುಮಕ್ಕಳ ಸಂಗಾಟ ಕರ್ಕೊಂಡು ಭಕ್ತರ ಮನೆಗೆ ಹೋದ್ರತ್ರಿ ಪ್ರಸಾದಕ್ಕೆ ಹೋದ ಕೂಡಲೇ ಘಟನೆ ಏನಾಯ್ತು ಅಂತ ಕೇಳಿದ್ರೆ, ಗುರುಗಳ ಮನೆಗೆ ಬರ್ತಾರೆ, ಮಹಾತ್ಮರ ಮನೆಗೆ ಬರ್ತಾರಂದ್ರೆ ಬೇಡು ಬೇಕಾದು ಪಂಚಪಕ್ವಾನ ಮೃಷ್ಟಾನ್ನ ಭೋಜನ ಅಡಿಗೆ ತಯಾರು ಮಾಡಿ ಇಟ್ಟಿದ್ರಂತ. ಪದ್ಧತಿ ಪ್ರಕಾರ ಕೈಕಾಲ ಮಜ್ಜಲಕ್ಕೆ ನೀರು ಕೊಟ್ಟರು, ಹಾಸಿ ಕುಂಡಸರು ತಾಟ್ ತಂದು ಇಟ್ಟು ಅಗಲ ನೀಡ್ಲಕ್ಕತ್ತರು. ಮಾಡಿದ ಅಡಿಗೆಲ್ಲ ಅಗಲದೊಳಗೆ ನೀಡಿ ಮಾಡ್ರಿ ಗುರುಗಳ ಪ್ರಸಾದ ಅಂತೀವ ಅಲ್ಲ. ಊದುಬತ್ತಿ ಹಚ್ಚಬೇಕು, ನಮಸ್ಕಾರ ಮಾಡಬೇಕು, ಸಾಷ್ಟಾಂಗ ಹಾಕಬೇಕು, ಆಮೇಲೆ ಗುರುಗಳ ಸಂಕಲ್ಪ ಬಿಡಬೇಕು, ಜೈಕಾರ ಹಾಕಬೇಕು, ಆಮೇಲೆ ಪ್ರಸಾದ ಪದ್ಧತಿ ಪ್ರಕಾರ ಮಾಡಬೇಕು. ಗುರುಗಳು ಅಂದ್ರತ್ತ ಸಾಷ್ಟಾಂಗ ಹಾಕಪ್ಪ ಪ್ರಸಾದ ಮಾಡ್ತೇವೆ ಅಂದ್ರು. ಅವ ಅಂದ, ಇಷ್ಟೆಲ್ಲ ಅಡಿಗೆ ಮಾಡ್ಸೀನಿ, ಸಜ್ಜಿ ರೊಟ್ಟಿ ಮಾಡ್ಸೀನಿ, ಶೇಂಗಾದ ಹೋಳಿಗೆ ಮಾಡ್ಸೀನಿ, ದಪಾಟಿ ಮಾಡ್ಸೀನಿ, ಚಪಾತಿ ಮಾಡ್ಸೀನಿ, ಕರಿಗಡುಬು ಮಾಡ್ಸೀನಿ, ಹುಗ್ಗಿ ಮಾಡ್ಸೀನಿ, ನಾನಾ ಥರ ಭಕ್ಷ್ಯ ಭೋಜನಗಳನ್ನೆಲ್ಲ ಗುರುಗಳ ಸಲುವಾಗಿ ಮಾಡ್ಸೀನಿ. ಇಷ್ಟೆಲ್ಲ ಅಡಿಗೆ ಮಾಡಿನು, ಇದ್ರಾಗ ಅದೊಂದು ಅಡಿಗೆ ಕಡಿಮೆ ಬಿದ್ದಿರ್ಬೇಕಂತ ವಿಚಾರ ಮಾಡಿದೆವ. ಅದೊಂದು ಅಡಿಗೆ ಕಡಿಮೆ ಬಿದ್ದಿರ್ಬೇಕಂತ ವಿಚಾರ ಮಾಡಿ ಗಡಿಬಿಡಿ ಮಾಡಿ ಹುಡುಗಕ್ಕಾದ ತಮ್ಮ ಬಾ ಅಂದ. ಕಿಶಾಗಿನ 10 ರೂಪಾಯಿ ತೆಗೆದು ಹುಡುಗನ ಕೈ ಕೊಟ್ಟ. ಶೆಡ್ಜಿ ಅಂಗಡಿಗೆ ಹೋಗೋ, ಇದು 10 ರೂಪಾಯಿ ಕೊಟ್ಟು ಸಾಷ್ಟಾಂಗ ತಗೊಂಡು ಬಾ ಅಂತತ್ತು. ಅದು ಪಾಪ ಅಪ್ಪಗೆ ಗೊತ್ತಿಲ್ಲ ಸಂಸ್ಕಾರ, ಮಗನಿಗೆ ಏನು ಗೊತ್ತಿರ್ತದ್ರಿ? ನಮ್ಮಲ್ಲೊಂದು ಗಾದೆ ಇಲ್ರಿ ಸರ್, ತಪ್ಪು ತಿಳ್ಕೊಬೇಡ್ರಿ ಯಾರು. ಮಾಸ್ತರ್ ನಿತ್ ಮಾಡಿದ್ರ ಹುಡುಗರು ತಿರುಗಾಡಿ ಹೋಯ್ತಾವತ್ತು. ಹೇಳಿಲ್ಲ ಯಾಕೆ ಹೇಳ್ಯಾರ? ಮನೆ ಒಳಗೆ ತಾಯಿ ಗುರು, ಶಾಲೆ ಒಳಗೆ ಶಿಕ್ಷಕ ಗುರು, ಮಠದ ಒಳಗೆ ಗುರು. ಇವ್ರು 3 ಮಂದಿ ಗುರುಗಳೇ. ನಿಜಗೊಂಡು 6 ಮಂದಿ ಗುರುಗಳನ್ನ ಹೇಳಿದ್ದಾರೆ, ಮತ್ತೊಬ್ರು 16 ಮಂದಿ ಗುರುಗಳನ್ನ ಹೇಳಿದ್ದಾರೆ. ಗುರುಗಳು ಬಹಳ ಮಂದಿ ಇದ್ದಾರೆ. ಎಲ್ಲಾರು ಬೇಕೋ, ಎಲ್ಲಾ ಗುರುಗಳು ಇರಲಿ ಬ್ಯಾಡ ಅಂತಂದಿಲ್ಲ. ಕೊನೆಗೆ ನಮ್ಮನ್ನು ಉದ್ಧಾರ ಮಾಡುವಂತ ಅಮೃತಾನಂದ ಅಪ್ಪ ಅವರಂತ ಒಬ್ಬ ಗುರು ಬೇಕು. ಕೊನೆಗೆ ನಮ್ಮನ್ನ ಮೋಕ್ಷಕ್ಕೆ ಕರ್ಕೊಂಡು ಹೋಗುವಂತ ಒಬ್ಬ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಬೇಕು. ಇವ 10 ರೂಪಾಯಿ ಕೊಟ್ಟಾರ ಅಂತೇಳಿ ಮಗ 10 ರೂಪಾಯಿ ತಗೊಂಡು ಅಂಗಡಿಗೆ ಹೋಯ್ತು. ಶೆಡ್ಜಿ ಅಂದ. ಗಿರೇಕದಾವ್ ನಿಲ್ಲ. ಇಲ್ರಿ ಶೆಡ್ಜಿ, ಮನ್ಯಾಗ ಗುರುಗಳು ಬಂದಾರಿ, ಊಟಕ್ಕೆ ಕೂತಾರಿ, ಅರ್ಜೆಂಟ್ ಐತ್ರಿ, ಇದು 10 ರೂಪಾಯಿ ತಗೋರಿ, ಸಾಷ್ಟಾಂಗ ಕೂಡ್ರಿ ಅಂದ. ಅವ ಅಂದ, ಗುರುಗಳಿಗೆ ಮನ್ಯಾಗ ಊಟಕ್ಕೆ ಕುಂಡ್ರಿಸಿ ಸಾಷ್ಟಾಂಗ ಒಯ್ಲಕ್ಕ ಅಂಗಡಿಗೆ ಬಂದದಂದ್ರ ಸಂಸ್ಕಾರ ಇಲ್ಲದ ಮನಿ ಇದು. ಈ ಹುಚ್ಚರಿಗೆ ಬುದ್ಧಿ ಕಲಿಸ್ಬೇಕಂತ ಶೆಡ್ಜಿ 10 ರೂಪಾಯಿ ತಗೊಂಡು ಗಲ್ಲೆದಾಗಿಟ್ಟು ಅಂಗಡಿಯಾಗಿಂದ ಹೊರಗೆ ಬಂದ. ತಮ್ಮ ಬಾಯಿಲ್ ಅಂದ. ಮುಂದಕ್ಕೆ ಹೋಯ್ತು ಹುಡುಗ, ಸರದ ನಿತ್ತು ಹಿಂಗೆ ಉದ್ದ ಕೈ ಮಾಡಿ ಹುಡುಗನ ಕಪಾಳ ಗಡ್ಡ್ಯಾಗ ಒಂದು ಏಟು ಕೊಟ್ಟ. ಹೋಗು ಸಾಷ್ಟಾಂಗ ನಿಮ್ಮ ಅಪ್ಪಗೆ ಕೊಡು ಅಂದ. ಹುಡುಗ ಮನೆಗೆ ಬತ್ತು. ಅಪ್ಪ 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 ಅಂತ ಅಪ್ಪ ಮನೆಯಿಂದ ಹೊರಗೆ ಬಂದ. ಅಪ್ಪ 6 ಮಳ, ಮಗ 3 ಮಳ. ಸಾಷ್ಟಾಂಗ ಕೊಡ್ಬೇಕು ಹೆಂಗ? ಕಟ್ಟಿ ಮೇಲೆ ಹುಡುಗ ಏರ್ ನಿತ್ತು, ಕಟ್ಟಿ ತೆಳಗ ಅಪ್ಪ ಸರದ ನಿತ್ತು. ಏನು ಶೆಡ್ಜಿ ಕೊಟ್ಟಿದ್ದಲ್ಲ ಅವನಿಗೆ ಸಾಷ್ಟಾಂಗ, ಅದನ್ನೇ ಅಪ್ಪನ ಕಪಾಳ ಗಡ್ಡ ಕೊಟ್ಟ. ಯಪ್ಪ ಸಾಷ್ಟಾಂಗ ಇದು ಒಯ್ದು ಗುರುಗಳಿಗೆ ಕೊಡು ಅಂದ. ಇನ್ನ ಮುಗುದಿಲ್ಲ ಇದು. ಶೇಡ್ಜಿ ಮಗನಿಗೆ ಕೊಟ್ಟಿದ್ದ, ಮಗ ಬಂದ ಅಪ್ಪಕ್ಕೆ ಕೊಟ್ಟ. ಅಪ್ಪ ಸಾಷ್ಟಾಂಗ ತಗೊಂಡು ಒಳಗೆ ಬಂದ. ಗುರುಗಳ ಎದ್ದು ನಿಂದ್ರಿ ಎಂದ. ಆಗಲ ಮೇಲೆ ಕೂತಾರೆ ಗುರುಗಳು, ಮಾಡಿದ ಅಡಿಗೆಲ್ಲ ಹಚ್ಚಿಟ್ಟಾರೆ. ಅಯ್ಯೋ ಶಿವನೇ, ಇವನೇನಾರು ಪದ್ಧತಿ ಇರ್ಬೇಕಂತ ತಿಳ್ಕೊಂಡು ಗುರುಗಳು ಎದ್ರಿತ್ರು. ಸರದ್ರಿತ್ತು ಗುರುಗಳ ಕಪಾಳ ಗಡ್ಯ ಕೊಟ್ಟ. ಹೆಂಗಾಗಿರ್ಲಿಕ್ಕಿಲ್ರಿ? ನನ್ನಂತವ್ರಿದ್ರ ಮಗನ ಮನಿ ಕರೆಸಿ ಕಪಾಳ ಗಡ್ಡ ಹೊಡಿತಿ ಗುರುಗಳಿಗೆ, ನಿನ್ನ ಮನಿ ಮಸೂತ ಅಲ್ಲಿ ಎತ್ತಿದ್ರು. ನನ್ನಂತವ್ರಿದ್ರ ಶಾಪ್ ಕೊಡುವ ಗುರುಗಳು ಅದಾರಿ ಜಗತ್ತಿನಾಗ. ಒಂದು ಸ್ವಲ್ಪ ಲಕ್ಷದಾಗಿರ್ಬೇಕು. ಶಾಪ್ ಕೊಡುವಂತ ಗುರುಗಳು ಅದಾರ.
ಕೊಟ್ಟಂತ ಶಾಪ ಮತ್ತೆ ಉಶಾಪ ಮಾಡುವಂತ ತಾಕತ್ ಯಾರಿಗಿರ್ತದ ಅಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿಗೆ ಇರ್ತದೆ, ಮತ್ತೊಬ್ರಿಗೆ ಎಲ್ಲರಿಗೂ ಇರಂಗಿಲ್ಲ. ಅವ್ರು ಬರೀ ಶಾಪ ಕೊಡೋದು ಅಟ್ಟೆ ಸಾಧನೆ ಮಾಡಿರ್ತಾರ. ಹಂಗಂತೇಳಿ ಅವ್ರ ಕೈಯ ಸಿಕ್ಕರ ಹೈರಾಣಕ್ಕೆ ಬೀಳ್ತೀರಿ. ನನ್ನಂತವ್ರಿದ್ರೆ ಹಂಗ ಆಗ್ತದ. ಅವ್ರ ಗುರುಗಳಂದ್ರು ಏ ಹುಚ್ಚ ಇದು ನೀತಿಯೊಳಗೆ ಬರೆದಿಲ್ಲದು. ನಿನಗೆ ಏನಾಗೈತಿ, ಸಾಷ್ಟಾಂಗ ಅಂದ್ರೆ ಅಂಗಡಿಯಾಗಿನ ಸಂತ ತಿಳ್ಕೊಂಡೆ. ಸಾಷ್ಟಾಂಗ ಅಂದ್ರೆ ಹಂಗಲ್ಲ, ಅಷ್ಟು 6 ಗುಣಗಳನ್ನೆಲ್ಲ ಬದಿಗಿಟ್ಟು ಅಷ್ಟು ಅಂಗಗಳನ್ನು ನೆಲಕ್ಕೆ ಹಚ್ಚಿ ಉದ್ದಕ್ಕೆ ದೀರ್ಘ ದಂಡವತ್ ಪ್ರಣಾಮ ಗುರುವಿನ ಇದ್ರಿಗೆ ಮನ್ಕೋ. ಅದಕ್ಕೆ ಸಾಷ್ಟಾಂಗ ತರ ಹಚ್ಕೊಂಬ ಉದಕಡಿ ಅಂದ್ರ ಗುರುಗಳು. ಅವಾಗ ಯಾಕೆ ಗುರು ಕಲಿಸ್ತಾನ? ಗುರು ಅಂದ್ರೆ ತಾಯಿ ಗುಣ. ಗುರುವಿನನ್ನ ಯಾರಿಗೆ ಹೋಲ್ಸ್ಯಾರ ಅಂತ ಕೇಳಿದ್ರ ತಾಯಿಗೆ ಹೋಲ್ಸ್ಯಾರ. ಬೇಕಾದಂತ ಮಗ ತಪ್ಪು ಮಾಡಿದ್ರು ಕೂಡ, ಬೇಕಾದಂತ ಮಗ ಅಪರಾಧ ಮಾಡಿದ್ರು ಕೂಡ ನನ್ನ ಮಗ ರಾಜ್ಕುಮಾರ್ ಅಂದಕ್ಕೆ ತಾಯಿ ಮತ್ತಾರು ಅಲ್ಲ ಜಗತ್ತಿನೊಳಗ. ಹಂಗಂತೇಳಿ ನಾ ಮಾಡಿರ್ತಕ್ಕಂಥ ತಪ್ಪೆಲ್ಲ ಮುಚ್ಚಿಟ್ಟು ನಮ್ಮವ್ವ ನನಗೆ ರಾಜ್ಕುಮಾರ್ ಅಂದಾಳ ಅಂತೇಳಿ ಮಕ್ಕಳು ಮತ್ತೊಂದು ಮಾಡ್ತಾವ ತಪ್ಪ. ಅದಕ್ಕಾಗಿ ತಪ್ಪನ್ನು ತಿದ್ದಿ ಹೇಳಿ ಮಕ್ಕಳಿಗೆ ಬುದ್ಧಿ ಹೇಳಿ, ನೀತಿ ಶಾಸ್ತ್ರ ಅಂತ ಅದ, ಯೋಗ ಶಾಸ್ತ್ರ ಅಂತದ, ಆರೋಗ್ಯ ಶಾಸ್ತ್ರ ಅಂತದ. ಇವತ್ತಿನ ಮಟ್ಟಕ್ಕೆ ಪ್ರತಿಯೊಬ್ಬರಿಗೆ ಅವಶ್ಯಕತೆ ಇದ್ದದ್ದು ಆರೋಗ್ಯ ಶಾಸ್ತ್ರ. ಚಂದಗೆ ಉಳ್ಳಾಕ ಬರಬೇಕು, ಚಂದಗೆ ನಿದ್ದೆ ಮಾಡ್ಲಕ್ ಬರಬೇಕು, ಚಂದಗೆ ಮಾತಾಡ್ಲಕ್ ಬರಬೇಕು. ಗುರುಗಳಂತೆ ಓದ್ಬೇಕು, ಗುರುಗಳ ಜೊತೆ ಹೆಂಗ್ ಮಾತಾಡ್ಬೇಕು, ಬಂಧು ಬಳಗದವ್ರ ಮಂದಿ ಮಕ್ಕಳಂತೆ ಓದ್ಬೇಕು, ಅವ್ರ ಜೊತೆ ಹೆಂಗ್ ಮಾತಾಡ್ಬೇಕು, ಮನ್ಯಾಗ ಬಂದ್ಬೇಕು ತಾಯಿ ತಂದೆ ಜೊತೆ ಹೆಂಗ್ ಮಾತಾಡ್ಬೇಕು, ಸಾಲಿ ಒಳಗೆ ಓದ್ಬೇಕು. ಅದೇ ಬಹಳ ಮಹತ್ವದ. ನಿಮ್ ಹೊಲ ಮನಿ ಆಸ್ತಿ ಅಂತಸ್ತ ಹಿರಿ ಸಂಪತ್ತ ಧಾನ್ಯ ದೌಲತ್ತ ಇದು ಯಾವುದು ನಿನಗೆ ಏನಾಗಲ್ಲ, ಆಸರೆ ಆಗಲ್ಲ. ಆರೋಗ್ಯ ಸಂಪತ್ತು ಒಂದು ಇತ್ತಂದ್ರ ಎಲ್ಲಿ ಬೇಕಾದ್ರೆ ಗುರುಗಳ ಕಡೆಗೆ ಹೋಗ್ಬೋದು, ತೀರ್ಥಕ್ಷೇತ್ರಗಳಿಗೆ ಹೋಗ್ಬೋದು, ನೀ ಪ್ರವಾಸಕ್ಕೆ ಹೋಗ್ಬೋದು, ಏನ್ ಹೊಲದಾಗ ಕೆಲಸ ಮಾಡ್ಬೋದು, ಮನ್ಯಾಗ ಕೆಲಸ ಮಾಡ್ಬೋದು. ಆರೋಗ್ಯನೇ ನೀವು ಸರಿ ಇರಲಿಲ್ಲ ಅಂದ್ರೆ ಏನೂ ಮಾಡಕ್ ಬರಂಗಿಲ್ಲ. ಅದಕ್ಕಾಗಿ ಆರೋಗ್ಯ ಸರಿಯಾಗಿ ಉಳಿಬೇಕಾಯ್ತಂದ್ರ ಮಿತವಾಗಿ ಊಟ ಮಾಡಬೇಕು, ಮಿತವಾಗಿ ಮಾತಾಡಬೇಕು, ಚಂದ ಮೃದುವಾಗಿರಬೇಕಲ್ಲ. ಬಹುಶಃ ಬಹಳ ಮಂದಿ ಅದನ್ನ ಮಾತು ಹೇಳ್ತೀನಿ. ತಾಯಂದ್ರ ಬಹಳ ಮಂದಿ ಇದ್ದೀರಿ, ಕೈಯಾಗ ಕೈಚೀಲ ಹಿಡ್ಕೊಂಡು ಕಾಯ್ಪಲ್ ತರ್ಲಕ್ಕಂತ ಬಜಾರ್ಗೆ ಹೋಗ್ತೀರಿ. ನೀವು ಹೋಗ್ತಿರ್ಲಿಲ್ಲ ಇದ್ರಾಗ ಕಾಯ್ಪಲ್ ತರ್ಲಾಕ ಬಜಾರ್ಗೆ ಹೋಗೋರು ಯಾರಾದ್ರೂ ಕೈ ಮಾಡಿ ಎಲ್ಲಾರು ಹೋಗ್ತೀರಿ ಕಾಮನ್ ಆಗಿ. ಇವ್ರು ಅಪ್ಪಗಳು ಹೋಗಲಿ, ಅವ್ರು ರೊಕ್ಕ ಕೊಟ್ಟು ಸುಮ್ಮನೆ ಕಟ್ಟಿ ಮೇಲ್ಕೊಂಡವ್ರು ಮರಿ ಕೂಡ್ತಿಂದು ಮಂದಿರ ಪಂಚಾಯತ್ ಮಾಡಿ ಬರೀ ಮಂದಿರ ಮಾತಾಡಿ ಮನೆಗೆ ಹೋದ್ರು. ನಾವು ಅಪ್ಪನ ಕಂಪನಿ ನಮ್ಮ ಅವುಗಳು ಸಾಯಂಕಾಲ ಸಮಯ ಆದ್ರೂ ಸಾಕು, 5-6 ಗಂಟೆಗೆ ಎಲ್ಲ ತಯಾರಾಗಿ ಕೈಕಾಲು ಮುಖ ತಗೊಂಡು ಒಂದು ದಿವಸ ಹತ್ಕೊಂಡು ಮಾಡಿ ಮಕ್ಕಳ ಮನೆಗೆ ಹೋದ್ರೆ ಗಂಗಾವಕ್ಕ ಏನೇನ ಚಂದಿದು ಮಾಡ್ಬೇಕೇನ, ಏನೇನ ಐತಿ ಏನೇನಿಲ್ಲ ಹಿಂಗೊಂದು ಮಾತಾಡ್ದಂಗೆ ಮಾಡಿ ಅದು ಇದು ಸುದ್ದಿ ತೆಗೆದು ಜಗತ್ತು ಸುದ್ದಿ ಮಾತಾಡಿ ಮನೆಗೆ ಬರ್ತಾರೆ. ನಾವು ಬರೇ ಮಂದಿರ ಮಾತಾಡಿರ್ತೇವ್ರೆ. ನಮ್ಮ ಬಗ್ಗೆ ನಾವು ವಿಚಾರ ಮಾಡಿ ನಮ್ಮ ಬಗ್ಗೆ ಅಂದ್ರೆ ಏನಾರೆ ಒಂದಿಟ್ಟು ಅವಲೋಕನ ಮಾಡ್ಕೊಂಡೇವು ಅಂದ್ರೆ ಬದಲಾವಣೆ ಆಗ್ಲಕ್ ಬರ್ತದ. ನೀವೇನು ಕಾಯಿಪಲ್ಲೆ ಬಜಾರ್ಗೆ ಹೋಗ್ತಿರಲ್ಲ ತಾಯಂದಿರು, ಕಾಯಿಪಲ್ಲೆ ತರ್ಲಕ್ಕಂತ ಹೇಳಿ ಬಜಾರ್ದಾಗ ಹಿಂಗೆ ಒಂದು ರೌಂಡ್ ಹೊಡಿತಾರೆ. ಮೊದಲು ಹೋದ ಕೂಡಲೇ ಕಾಯಿಪಲ್ಲೆ ತೊಗೊಳಂಗಿಲ್ಲ. ಯಾಕಂದ್ರೆ ಹೀರಿಕಾಯಿ ಹೆಂಗೆ ಮಾರ್ಲಕತ್ತಾರ, ಬದ್ನಿಕಾಯಿ ಹೆಂಗೆ ಕೊಡ್ಲಕತ್ತಾರ, ಬಟಾಟಿಕಾಯಿ ಹೆಂಗೆ ಕೊಡ್ಲಕತ್ತಾರ, ಕುಂಬಳಕಾಯಿ ಹೆಂಗೆ ಕೊಡ್ಲಕತ್ತಾರ, ಎಲ್ಲ 8-10 ಮಂದಿ ಕಡೆ ಎಲ್ಲ ಕೇಳಿ ಬಜಾರೆಲ್ಲ ಸುತ್ತ ಹಾಕಿ ತೊಗೊಳಕ್ ಚಾಲು ಮಾಡ್ತಾರೆ. ಬದ್ನಿಕಾಯಿ 10 ರೂಪಾಯಿ ಕಿಲೋ ಅದಾವ ಅಂತೇಳಿ 4 ಕಿಲೋ ಬದ್ನಿಕಾಯಿನ ತೊಗೊಳೋದು. ಹೀರಿಕಾಯಿ 50 ರೂಪಾಯಿ ಕಿಲೋ ಅದ ಅಂತೇಳಿ ಹೀರಿಕಾಯಿ 1/4 ಕಿಲೋ ತೊಗೊಳೋದು. ಒಟ್ಟ ಹಾಗಲಕಾಯ ಕೈ ಹತ್ತದದು ತಿನ್ನೋದಿಲ್ಲ ಯಾರು ಅಂತೇಳಿ ಅದನ್ನ ತಗೊಳ್ಳೋದೇ ಇಲ್ಲ. ಬೆಂಡಿಕಾಯ ಅದು ಲಾಳ್ ಇರ್ತದ, ಅದನ್ನ ಯಾರು ಮನ್ಯಾಗ ಉಣಂಗಿಲ್ಲ ಅಂತ ಅದನ್ನ ತಗೊಳಂಗಿಲ್ಲ. ಯಾವಾಗ ಆರೋಗ್ಯಕ್ಕೆ ಒಳ್ಳೇದದ ಅದನ್ನ ತರೋಲ್ಲ ನಾವು. ಬದನೆಕಾಯ ಅದನ್ನ ತಿಂದು ಕೊಬ್ಬಿನ ಅಂಶ ಹೆಚ್ಚಾಗ್ತದ, ಬೇರೆ ಬೇರೆ ಇಫೆಕ್ಟ್ ಆಗದ ಶರೀರಕ್ಕೆ. ಅದನ್ನೇ ಹೆಚ್ಚು ತಂದು 7 ದಿನ ಇರ್ತಾವ ವಾರದಾಗ. ಬರುವ ವಾರ ತನಕ 4 ದಿನ ಬದ್ನಿಕಾಯಿ ಒಣಗಿನಿ, 4 ದಿನ ಬದ್ನಿಕಾಯಿ ಒಣಗಿನಿ. ಅಯ್ಯೋ ಶಿವನೇ, ವಾರದಾಗ 1 ದಿನ ಬದ್ನಿಕಾಯಿ, 1 ದಿನ ಹಾಗಲಕಾಯಿ, 1 ದಿನ ಹೀರಿಕಾಯಿ, 1 ದಿನ ಬೆಂಡಿಕಾಯಿ. ಕಾಯಿ ಪಲ್ಯಗಳಂತ ಏನದಾವ ನೋಡು, ಅವು 7 ದಿನಕ್ಕೆ 7 ಥರ ಕಾಯಿ ಪಲ್ಯ ತರಬೇಕು ಕಂಪಲ್ಸರಿ. ಆಮೇಲೆ ತಪ್ಪಲ ಪಲ್ಯ ಅಂತ ಬರ್ತದ,
ಮೆಂತಿ ಪಲ್ಯ, ಕಿರ್ಸಾಲನ ಪಲ್ಯ, ರಾಜಗಿರಿ ಪಲ್ಯ, ಹುಣಸಿ ಪಲ್ಯ, ಸಬ್ಸಿ ಪಲ್ಯ ಅಂತದಾವು. 7 ದಿನಕ್ಕೆ 7 ತಪ್ಪಲ ಪಲ್ಯ ತರಬೇಕು. ಇವು 2 ಆದ ಮ್ಯಾಲ ನಿಮ್ಮ ಹೊಲದಾಗ ನೀವೆಲ್ಲ ರೈತರದಿರಿ ಭಾಳ ಮಂದಿ ಕೇಳಿದೆನ, ಏನು ಹಾಕಿರಪ್ಪ ಹೊಲದಾಗ? ತೊಗರಿ ಬಿತ್ತೀನ್ರಿ ಅಂದ. ಎಷ್ಟು ಎಕರೆ ಹೊಲ? 10 ಎಕರೆ ಹೊಲ. ಮತ್ತೇನೇನು ಮಾಡಿ ಬೆಳಿ? ಮತ್ತೇನು ಮಣ್ಣು ಮಾಡ್ತೀರಿ? ಹೊಲ ತುಂಬ ಎಲ್ಲ ತೊಗರಿನೇ ಹಾಕಿನಿ ಅಂದ. ನಾಳೆ ತೊಗರಿ ಬೆಳೆನೇ ತಿನ್ಬೇಕು, ಬೇಕಾದ್ರೆ ತೊಗರಿ ಕಟ್ಟಿಗೆ ತಿನ್ನಬೇಕು. ಇದ್ರ ಬಿಟ್ಟು ಪರ್ಯಾಯನೇ ಇಲ್ಲ. ಅಲ್ಲ, 10 ಎಕರೆ ಹೊಲ ಎಲ್ಲ ಬರೀ ತೊಗರಿನೇ ಹಾಕ್ಯಾನ. ಸಜ್ಜಿ ಹಾಕಿಲ್ಲ, ಹೆಸರು ಬಿತ್ತಿಲ್ಲ, ಅಲಸಂದಿ ಬಿತ್ತಿಲ್ಲ, ಎಳ್ಳು ಬಿತ್ತಿಲ್ಲ, ಇವು ಮುಂಗಾರು ಬೆಳೆಯುವ ಮುಕ್ಕಣಿ ಬಿತ್ತಿಲ್ಲ, ಹುರುಳಿ ಬಿತ್ತಿಲ್ಲ. ನಮ್ಮ ರೈತ ಭಾಳ ಮುಂದುವರೆದ ಅಂತ ನಾವು ಹೆಮ್ಮೆದಿಂದ ಹೇಳಕತ್ತೇವಿ. ನನ್ನ ಪ್ರಕಾರ ನಮ್ಮ ರೈತ ಭಾಳ ಹಿಂದುಳಿದ ಅಂತ ನಾ ಹೇಳ್ತೀನಿ. ಇವತ್ತು ಮುಂಗಾರಿ ಇಲ್ಲಿ ಬಂದವರೆಲ್ಲ ರೈತರಿದ್ದೀರಿ. ಯಾರ್ಯಾರು ಹೊಲ್ದಾಗ ಮುಕ್ಕಣಿ ಹುರುಳಿ ಅದಾವ ಕೈ ಮಾಡ್ರಿ ಮ್ಯಾಲ? ಇಲ್ಲ. ಯಾಕೆ ಬಿತ್ತದ್ರಿ? ಅದ್ರ ಅವಶ್ಯಕತೆ ಏನದ ಅನ್ನೋ ಲೆಕ್ಕಕ್ಕೆ ಬಂದಿರಲ್ಲ. ನಿಮ್ಮ ಟುಚ್ಚರು ಯಾರಿಲ್ಲ ಅಂತ ನಾ ಹೇಳ್ತೀನಿ ಜಗತ್ತಿಗೆ. ನಮ್ಮ ಹೊಲದಾಗ ನಾವು ಮುಕ್ಕಣಿ ಹುರುಳಿ ಹೆಸರ ಅಲಸಂದಿ ನಮ್ಮ ಹೊಲಕ್ಕೆ ಬರಿಬೇಕಾರೆ ಯಾರು ಬರೋರಿದ್ರು ನಿಮ್ಗೆಲ್ಲ ಗಾಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ. ಈಗ ಏನೇನು ಹೇಳೀನಿ ಇವೆಲ್ಲ ಬೆಳಿ ನಮ್ಮ ಹೊಲದಾಗ ಬಿತ್ತಿಲ್ಲ. ಸಜ್ಜಿ ಬಿತ್ತೀನಿ, ಹೆಸರು ಬಿತ್ತೀನಿ, ಅಲಸಂದಿ ಬಿತ್ತೀನಿ, ಎಳ್ಳು ಬಿತ್ತೀನಿ. ಒಂದೇ ಬೆಳೆ ಒಳಗೆ 3-4 ಬೆಳೆ ಮಾಡೀನಿ. ಶೇಂಗಾ ಹಾಕಿನ, ಶೇಂಗಾದಾಗ ತೊಗರಿನೂ ಹಾಕಿನಿ, ಶೇಂಗಾದಾಗ ಎಳ್ಳುನು ಬಿತ್ತೀನಿ, ಶೇಂಗಾದಾಗೆ ಹೆಸರು ಬಿತ್ತೀನಿ. ಹೆಸರು ಬೆಳಿಲಿಕ್ಕೆ ಬಳಕ ಶೇಂಗಾ ಮುಂದೆ 5 ತಿಂಗಳಿಗೆ ಬರ್ತದೆ, ಹೆಸರು 3 ತಿಂಗಳಿಗೆ ಬರ್ತದೆ. ಯಾಕೆ ಬಿತ್ತಬಾರ್ದು? ಎಲ್ಲ ಥರ ಬಿತ್ತಿ ಅದಕ್ಕೆ ಒಂದಿಷ್ಟು ಜವಾರಿ ಕಾಂತ ತಿಪ್ಪಿ ಗೊಬ್ಬರ ಹಾಕಿ ಚಂದಾಗೆ ಮುಂಗಾರಿ ಬೆಳೆದ್ರಿ ಅಂದ್ರೆ ಮನೆ ತುಂಬ ಎಲ್ಲ ಥರ ಕಾಳು ಕಡಿ ಇರ್ತಾವು. 7 ದಿನಕ್ಕೆ 7 ಥರ ಕಾಯಿ ಪಲ್ಯ, 7 ದಿನಕ್ಕೆ 7 ಥರ ತಪ್ಪಲ ಪಲ್ಯ, 7 ದಿನಕ್ಕೆ 7 ಥರ ಕಾಳ ಪಲ್ಯ. ಮುಕ್ಕಣಿ ಕಾಳು, ಹೆಸರು ಕಾಳು, ಅಲಸಂದಿ ಕಾಳು ಹಿಡ್ಕೊಂಡು 8 ಕಾಳದಾವ ನೋಡ್ರಿ, ಲೆಕ್ಕ ಮಾಡ್ರಿ. ಹಿಂಗೆ ಚಂದಾಗೆ ತಾಯಂದಿರು ತಯಾರಾಗಬೇಕು ಮಾಡ್ಲಕ್ಕ, ಅಡಿಗೆ ಮಾಡ್ಲಕ್ಕ. ನಿಮ್ಮ ಕೈಯಾಗೆ ಅದು ದವಾಖಾನೆ, ನಿಮ್ಮ ಕೈಯಾಗೆ ಅದು ಮೆಡಿಕಲ್, ನಿಮ್ಮ ಕೈಯಾಗೆ ಅದು ಆರೋಗ್ಯ. ಮನೆಯವರು ಎಲ್ಲರ ಆರೋಗ್ಯವಂತರಾಗಿರಬೇಕು. ಆಮೇಲೆ ರೊಟ್ಟಿ ಮಾಡೋ ಕಂಪನಿ ಏನದಿರಲ್ಲ, ನೀವು ಏನು ಮನ್ಯಾಗ ಬೆಲ್ಲುಣಿಗೆ ತಂದಿಟ್ಟು ಮಷಿನ್ ಮೇಲೆ ರೊಟ್ಟಿ ಮಾಡೋದು, ಬೆಲ್ಲುಣಿಗೆ ತೀಡಿ ರೊಟ್ಟಿ ಮಾಡೋದು ಮಾಡ್ಕತ್ತಾರಲ್ಲ, ಒಟ್ಟೆ ಮಾಡಬೇಡ್ರಿ. ಮಾಡಿದ್ರಿ ಅಂದ್ರೆ ಅಪ್ಪ ರಾಣದಿತ್ತು. ಮತ್ತೆ ಬಂದವ್ರಿಗೆ ಹೇಳ್ತೀನಿ ನಾನು ನಿಮಗೆ, ಬಂದವ್ರಿಗೆ ಅಟ್ಟೆ, ಬರ್ಲಾದವ್ರಿಗೆ ಬೇಡ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಚಲೋತ್ನಾಗೆ ಕೈ ಕೊಟ್ಟಾನ, ಕೈಲೇ ರೊಟ್ಟಿ ಬಡ್ದು ಚಂದಾಗಿ ಉಳಿಸ್ರಿ ಎಲ್ಲರಿಗೆ. ಹೊಟ್ಟಿಗೆ ಹಿತ ಆಗ್ತದ. ಆಮೇಲೆ ಗ್ಯಾಸ್ ಕಂಪ್ನಿಗೆ ಇನ್ನೊಂದು ಕಿವಿ ಮಾತು, ಪ್ರತಿಯೊಬ್ಬರು ಹುಟ್ಟಿದ ಹುಳ ಎಲ್ಲ ಗ್ಯಾಸ್ ಹೊತ್ತಿಸಿ ಗ್ಯಾಸ್ ಮೇಲೆ ಅಡಿಗೆ ಮಾಡಕತ್ತೀರಿ. ತಲೆ ತಗೋರಿ. ಅತಿ ಆಗ್ಬಾರ್ದು. ಆರೋಗ್ಯ ನೀವೇ ಕೆಡ್ಸಕತ್ತೀರಿ. ಗ್ಯಾಸ ಅರ್ಜೆಂಟದಾಗ ನೀವು ಮಳೆ ಹತ್ತದ, ಕಟ್ಟಿಗೆಲ್ಲ ಒಲಿ ಹೊತ್ತಂಗಿಲ್ಲ. ಅಂಥ ಪ್ರಸಂಗದಾಗ ಗ್ಯಾಸ್ ಹೊತ್ತಿಸ್ರಿ. ಸ್ವಲ್ಪ ಏನಾರ ಮಾಡ್ಕೋರಿ. 199% ಅಡಿಗೆಲ್ಲ ಒಲಿ ಮೇಲೆ ಆಗಬೇಕು. ಕಟ್ಟಿಗೆ ಹಚ್ಚಿ ಚಂದಾಗಿ ಒಲಿ ಮೇಲೆ ಅಡಿಗೆ ಮಾಡೋದು ಕಲೀರಿ. ಉಂಡಿದ್ದು ಹಿತ ಆಗ್ತದ. ಗ್ಯಾಸ್ ಮೇಲೆ ಅಡಿಗೆ ಮಾಡಿದ್ರೆ ಉಂಡವ್ರ ಹೊಟ್ಟೆ ಗ್ಯಾಸ್ ಹಿಡಿತದ. ಮತ್ತೆ ಕೆಲ ಡಾಕ್ಟರ್ ಕಡೆಗೆ ಹೋಗ್ಬೇಕಲ್ಲ, ಹೌದಿಲ್ಲ. ಆಮೇಲೆ ಅಡಿಗೆದಂತ್ರ ಆತ್ರೆ ನಾವು ಹೇಳಿದೇವ್ರೆ, ಮಾಡೋರು ನೀವು ನಿಮ್ಮ ಕೈ ಹಿಡಿಯಾಕೂ ಆಗಲ್ಲ, ನಿಮ್ಮ ಎಲ್ಲರ ಮನೆಗೆ ಬರಾಕು ಆಗಲ್ಲ. ತಲೆ ಇಟ್ಕೋರಿ. ನಿಮ್ಮ ಆರೋಗ್ಯ ಒಟ್ಟು ನಿಮ್ಮ ಮನೆಯವರ ಎಲ್ಲರದ ಆರೋಗ್ಯ ಎಲ್ಲೈತಂದ್ರೆ ಅಡಿಗೆ ಮನ್ಯಾಗ ಐತಿ. ಮತ್ತು ತಲೆ ನುಸಾಣ ಸ್ವಲ್ಪ ಮೈ ಬೆಚ್ಚಗಾಗೋಣ ಮೆಡಿಕಲ್ ಕೋಡ್ ಹೋಗ್ಬೇಡ್ರಿ. ಅಡಿಗೆ ಮನ್ಯಾಗೆ ಎಲ್ಲ ಔಷಧ ಅದಾವ. ಬೆಳ್ಳುಳ್ಳಿ ಅದ, ಶುಂಠಿ ಅದ, ಮೆಣಸದ, ಎಲ್ಲ ಔಷಧ ಅಲ್ಲೇ ಮನ್ಯಾಗೆ ಮಾಡ್ಲಕ್ಕೆ ಬರ್ತದೆ. ಅದ್ರ ಬಗ್ಗೆ ತಿಳ್ಕೊಬೇಕಾಯ್ತಂದ್ರೆ ಆರೋಗ್ಯ ಶಾಸ್ತ್ರ ಓದ್ರಿ. ಹಿಂಗೆ ಅಪ್ಗಳಂತ ಬರೀ ಪ್ರವಚನ ಕೇಳಕ್ಕೆ ಮುಂಜಾನೆ 1 ತಾಸು ಬಂದು ಪ್ರವಚನ ಕೇಳಿ ಹೋಗುದಲ್ಲ. ಸಮಯ ಸಿಕ್ಕಾಗ ಮಠಕ್ಕೆ ಬರೋದು, ಆಶ್ರಮಕ್ಕೆ ಬರೋದು, ಗುರುಗಳ ಸನ್ನಿಧಾನದಾಗ ಕುತ್ಕೊಂಡು ನಿಮ್ಗೆ ಏನೇನು ಬೇಕಾಗಿದೆ ಚಿಂತನೆ ಮಾಡ್ರಿ. ಉಪದೇಶ ಮಾಡ್ತಾರೆ, ಹೇಳ್ತಾರೆ, ಮಾರ್ಗದರ್ಶನ ಮಾಡ್ತಾರೆ. ಡಾಕ್ಟರ್ ಅಂತಕ್ಕೆ ಹೋಗ್ಬೇಕಂತ ಹಿಂಗಲ್ಲ, ಗುರುಗಳ ಹತ್ತಕ್ಕೆ ಬರೋದು ಕಲೀರಿ. ಆಮೇಲೆ ಇದು ಆರೋಗ್ಯ ಆದ್ಮೇಲೆ ನೀವೇನು ರೈತರದಿರಲ್ಲ, ಇದ್ದದ್ದೆಲ್ಲ ಹೊಲ ಎಲ್ಲ ಸರ್ಕಾರಿ ಕಾಂತ ಹಾಕಿ ಸರ್ಕಾರಿ ಔಷಧ ಹೊಡೆದು ಎಲ್ಲ ಹಾಳು ಮಾಡಿಟ್ಟಿರಿ. ಅದನ್ನ ಮಾಡ್ಲಕ್ಕೆ ಹೋಗ್ಬೇಡ್ರಿ. ಒಂದಿಟ್ಟು ದನಗಳು ತಿಪ್ಪಿ ಗೊಬ್ಬರ ಹಾಕಿ, ಆಕಳ ಗೋಮೂತ್ರ ಅವು ಇವು ಎಲ್ಲ ಅವು ಏನೇನು ಮಾಡ್ಬೇಕು, ಹೆಂಗೆ ಮಾಡ್ಬೇಕು ಎಲ್ಲ ಟಿಪ್ಸ್ ಬೇಕಾದ್ರೆ ರೈತರೆಲ್ಲ ನೀವೆಲ್ಲ ಯಾರೇ ಅದ್ರ ಬಗ್ಗೆ ಟ್ರೈನಿಂಗ್ ತೊಗೋಬೋದಾದ್ರೆ 8 ದಿನ 15 ದಿನ ಗಟ್ಟಲೆ ಕಣೇರಿ ಮಟ್ಟಕ್ಕೆ ನೀವು ಬರ್ತೀನಂದ್ರೆ ನಿಮ್ಮನ್ನು ನಾನೇ ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಟು ಅಲ್ಲಿ ಅವ್ರಿಗೆ ಹೇಳಿ ನಿಮ್ಗೆ ಟ್ರೈನಿಂಗ್ ಕೊಡಿಸ್ತೀವಿ ಸಾವಯವ ಕೃಷಿ ಮಾಡೋದು. ಆಮೇಲೆ ಇಷ್ಟು ಮಂದಿ ಕೂಡಿರಿಪ್ಪ, ನಮ್ಮ ಅಪ್ಪಗಳು ನಮ್ಮ ಅವ್ಗಳು ಜವಾರಿ ಆಕಳು, ದೇಶಿ ಆಕಳು ಯಾರ್ಯಾರ ಮನೆ ಮುಂದೆ ಅದಾವ ಕೈ ಮಾಡ್ರಿ ಮ್ಯಾಲೆ. ಉಳ್ದವ್ರೆಲ್ಲ ಎಲ್ಲಿ ಹೋದವ್ರು?
ಅದಕ್ಕೆ ಯಾರ್ಯಾರು ಮನೆ ಮುಂದೆ ಆಕಳಿಲ್ಲ ಈ ಪ್ರವಚನ ಮುಗಿದ್ರೊಳಗೆ ಶ್ರಾವಣ ಮುಗಿದ್ರೊಳಗೆ ಒಂದೊಂದು ಆಕಳ ತಂದು ಮನೆ ಮುಂದೆ ಕಟ್ಟ್ರಿ ಮೊದಲ ಮುಂಜಾನೆ ಎದ್ದ ಕೂಡಲೇ ಮೋತಿ ನೋಡ್ಬೇಕು ಅದ್ರದ್ದು ಮುಂಜಾನೆ ಎದ್ದ ಕೂಡಲೇ ಅದನ್ನು ಪೂಜಾ ಮಾಡಬೇಕು ಗೋಮಾತೆ ದರ್ಶನ ಮಾಡಬೇಕು ಗೋಮಾತೆ ಗೋಮೂತ್ರ ಕುಡಿದ್ರೆ ಗೋಮಾತೆ ಗೋಮಯ ತಗೊಂಡು ಯಾರ ಮನ್ಯಾಗೂ ಅಂಗ ಇಟ್ಟು ಜಾಗಿಲ್ಲ ಹೆಂಡಿ ಸಾರ್ಸ್ಲಾಕ ನನಗೆ ಗೊತ್ತೈತಿ ಯಾಕಂದ್ರೆ ನಿಮಗೆಲ್ಲ ಅನುಕೂಲ ಆಗ್ಯದ ಚಲೋ ಚಲೋ ಸ್ಟಾಯಸ ಚಲೋ ಚಲೋ ಪರಿಚಯ ಹಾಕಿ ಚಲೋ ಚಲೋ ಏನೇನೋ ಮಾಡಿರಿ ಹಂಗೆ ಬೇಡ ಮನೆ ಅಂಗಳದಾಗ ಒಟ್ಟ 3x3 3x3 ಫೂಟ್ ಹಿಂಗೆ 3 ಫೂಟ ಹಿಂಗೆ 3 ಫೂಟ ಹೆಂಡಿ ತೊಗೊಂಡು ಮುಂಜಾನೆ ಅದು ಸಾರಿಸಿ ಅದ್ರ ಮೇಲೆ ರಂಗೋಲಿ ಇಟ್ರಿ ಅಂದ್ರೆ ನಿಮ್ಮಂಥ ಪುಣ್ಯವಂತರಿ ಜಗತ್ತಿನಾಗ ಯಾರೂ ಇಲ್ಲ ಯಾಕಂದ್ರೆ ದುಷ್ಟ ಶಕ್ತಿಗಳು ಯಾವ ಮನ್ಯಾಗ ಬರಂಗಿಲ್ಲ ಇರಲಿ ಆಕಳ ಒಂದು ದೇಶಿ ಆಕಳ ಒಂದು ಹೊಲ ರಕ್ಷಣೆ ಮಾಡ್ರಿ ಒಂದು ಆರೋಗ್ಯ ಕಾಪಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ರಿ ಯೋಗ ಧ್ಯಾನ ಜಪ ನಾಮಸ್ಮರಣೆ ಸಮಯ ಸಿಕ್ಕಾಗೆಲ್ಲ ಮಾಡೋದದು ಅವಾಗ ಮಾಡ್ಬೇಕು ಇವಾಗ ಮಾಡ್ಬೇಕಂತಿಲ್ಲ ಜಳಕ ಮಾಡಿ ಮಾಡಬೇಕು ಮೈ ಮೇಲೆ ಮಡಿ ಉಟ್ಕೊಂಡೇ ಮಾಡಬೇಕು ಅಂತ ಕೆಲವೊಬ್ರು ಹೇಳ್ತಾರೆ ಹಂಗೂ ಇಲ್ಲದು ಯಾವಾಗ ಅನುಕೂಲ ಆಗ್ತದೆ ಸಮಯ ಸಿಕ್ಕಾಗೆಲ್ಲ ಭಗವಂತನ ನಾಮ ನುಡಿರಿ ಬಾಯಿ ಹೊತ್ತು ಭಗವಂತನ ನಾಮ ನುಡಿಬೇಕು ಕೊನೆಗೆ ಒಂದೇ ಮಾತು ಹೇಳ್ತೀನಿ ಏನು ಹೇಳಿದಾರೆ ಶರಣರತ್ತ ಕೇಳಿದರೆ ನೆರೆಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರು ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ನರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ ಮುಪ್ಪಿಂದಪ್ಪಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಅಂತ ಹೇಳ್ಯಾರ ಆ ಮಾತಿನ ತಾತ್ಪರ್ಯ ಇಟ್ಟೇರಿ ಕೈಯಾಗ ಶಕ್ತಿ ಇರೋದ್ರೊಳಗೆ ದಾನ ಧರ್ಮ ಮಾಡ್ರಿ ಕಾಲಾಗ ಶಕ್ತಿ ಇರೋದ್ರೊಳಗೆ ಮಠ ಮಂದಿರಗಳಿಗೆ ಹೋರಿ ಕಣ್ಣಾಗ ಶಕ್ತಿ ಇರೋದ್ರೊಳಗೆ ಗುರುಗಳ ದರ್ಶನ ಮಾಡ್ರಿ ಕಿವಿಯೊಳಗೆ ಶಕ್ತಿ ಇರೋದ್ರೊಳಗೆ ಭಗವಂತನ ಬಗ್ಗೆ ಕೇಳ್ರಿ ಬಾಯಿಯೊಳಗೆ ಶಕ್ತಿ ಇರೋದ್ರೊಳಗಡೆನೆ ಭಗವಂತನ ನಮಸ್ಮರಣೆ ಮಾಡ್ರಿ ಎಲ್ಲರ ಬಾಯಿ ಒಂಕಾಗಿ ನ್ಯಾಲಿಗೆ ಹಿಡ್ದ ಮಾಯಿ ಕೂತ್ ಬಳಕ ಶಿವಾತಿನ ಅಂದ್ರೆ ಬರ್ತದ ಆಗಲ್ಲ ಹೋಗಲ್ಲ ಇರಲಿ ಪರಮಾತ್ಮ ಇವತ್ತ ನಮ್ಗೆ ಸದ್ಗುರುಗಳ ಸನ್ನಿಧಾನದೊಳಗೆ ನಾವು ನೀವು ಪ್ರಾತಃ ಕಾಲ ಸಮಯದೊಳಗೆ ಅಸಲಿ ಮಳೆ ಇದು ಅಸಲಿ ರೈತಗ ಅನುಕೂಲ ಆಗುವಂಥ ಮಳೆ ಅದ ಅಸಲಿ ಮಳೆ ಜಗತ್ತೆಲ್ಲ ಇವತ್ತು ಮಳೆ ಆಗಾಕತ್ತೈತಿ ನಿನ್ನ ರಾತ್ರಿ ಬಹುಶಃ 12 ಟಕ್ಕ ಭೂಮಿ ಮೇಲೆ ಮಳೆ ಆಗ್ಯದ ಇದು ಮಳೆ ಆದರೆ ಬೆಳೆ ಆದರೆ ಉಳಿಯದ ಆದರೂ ಕೂಡ ಇಂಥ ಮಳೆಯಾಗ ಇಷ್ಟೆಲ್ಲ ಜನ ನೀವು ಗುರುಗಳ ಮೇಲೆ ವಿಶ್ವಾಸ ಇಟ್ಟು ಬಂದಿದ್ರಿ ನಾವು ಗುರುಗಳ ಮಾತು ಕೇಳಬೇಕು ಅಂತ ಬಂದಿದ್ದೇವೆ ಏನಾಯ್ತು ಅಂತ ಕೇಳಿದ್ರೆ ಸೇವಾನೇ ಗುರುಗಳು ನಮಗೆ ಒಪ್ಪಿಸಿದ್ರು ಆ ಸೇವೆಯನ್ನು ನಾವು ಮಾಡಿರ್ತಕ್ಕಂಥ ಸೇವೆಯನ್ನು ಸದ್ಗುರು ಚರಣಗಳಿಗೆ ಅರ್ಪಿಸಿ ನನ್ನ ಒಗ್ರೂಪ ಸೇವೆಗೆ ವಿರಾಮ ಕೊಡ್ತಾ ಇದ್ದೀನಿ ಹರ ಓಂ ತತ್ಸತ್ ಜಯ ಮಂಗಲಂ ಜಯ ನಮ ಪಾರ್ವತಿಪತಿ ಶಿವ ಹರ ಹರ ಮಹಾದೇವ.